विघ्नेश्वराट् तेने ब्रह्महृदाय आदिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदुहितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाभयो यो गुरुरपि परमश्चिन्तयेतं महान्तम् अशेषवाग्यड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः नमस्ते प्राणेशप्रणतविभवायावनिमगाः नमः स्वामिन् रामप्रियतमः हनूमन् गुरुगुण नमः श्रीमन्मध्वप्रविधसदृशं नो जय जय नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वगेव हि वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा नौमिन्याय सुधादिकृत्यमुनीन् श्रीपादरक्षन्मणीन् व्यासार्यान् विविधागमविधिहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपां सद्बोधसज्ञानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् न्यायसुधारतान् शास्त्रेषु पारदृष्टानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरेत् वेदविघ्नाः प्रणश्यन्ति सिद्ध्यन्ति च मनोरथाः। ಭಕ್ತಿ ಇದು ಸ್ವಾಭಾವಿಕವಾಗಿ ನಮಗೆ ದೇವರಲ್ಲಿ ಬರಬೇಕಾಗಿರುವಂತಹ ಒಂದು ವಸ್ತು. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ದೋಷ ದೂರನಾದ ಅನಂತ ವೇದಗಳಿಂದ ಪ್ರತಿಪಾದ್ಯನಾದ ಸ್ವತಂತ್ರನಾದ ಸರ್ವೋತ್ತಮನಾದ ಆ ಪರಮಾತ್ಮನ ಮೇಲೆ ನಮಗೆ ವಿಶಿಷ್ಟವಾದ ಪ್ರೀತಿ, ಸ್ನೇಹ, ಆದರ ಇದು ಹುಟ್ಟಬೇಕು. ಸ್ವಾಭಾವಿಕವಾಗಿ ದೇವರಲ್ಲಿ ಅನಿತರ ಸಾಧಾರಣವಾಗಿರುವಂತಹ ವಿಶಿಷ್ಟವಾದ ಒಂದು ಪ್ರೀತಿಯನ್ನ ಮಾಡುವವರು ವಾಯುದೇವರು. ವಾಯುದೇವರಿಗೆ ಭಗವಂತನ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟು ಸ್ನೇಹ ಇದೆ, ಎಷ್ಟು ವಿಶ್ವಾಸವಿದೆ ಅಂತಂದ್ರೆ ಅವರು ತಾವು ಬದುಕಬೇಕು ಅನ್ನೋದಕ್ಕೋಸ್ಕರವಾಗಿಯೂ ದೇವರ ಸ್ತೋತ್ರ ಮಾಡೋದಿಲ್ಲ. ಕಸ್ಯಚಿದರ್ಥೇ ನ ನಾರಾಯಣೋ ದೇವಃ ಸರ್ವಮನ್ಯ ಸ್ವದರ್ಥಕಂ. ಯಾವುದು ಎಂದೆಂದಿಗೂ ಕೂಡ ಅವರು ತನಗೋಸ್ಕರವಾಗಿ ತಾನು ಬದುಕಬೇಕು ಅನ್ನೋದಕ್ಕೋಸ್ಕರವಾಗಿ ತನ್ನ ಮಡದಿಯಗೋಸ್ಕರವಾಗಿ ದೇವರನ್ನ ಸ್ತೋತ್ರ ಮಾಡಿದವರೇ ಅಲ್ಲ. ದೇವರನ್ನ ಯಾವಾಗಲೂ ಸ್ತೋತ್ರ ಮಾಡಬೇಕು ಎನ್ನುವುದೇ
ಸ್ವಭಾವ. ಆದ್ದರಿಂದಾಗಿ ಯಾವಾಗಲೂ ದೇವರನ್ನು ಸ್ತೋತ್ರ ಮಾಡ್ತಾನೆ ಇರ್ತಾರೆ. ಇವತ್ತು ಒಂದು ಬೆಂಕಿ ಇದೆ, ಬನ್ನಿ, ಆ ಫೈರ್ ಏನಿದೆ ಅದನ್ನು ನಾವು ಹೊತ್ತಿಸಿದಾಗ ಅದರ ಮೇಲೆ ಕೈ ಇಟ್ಟರೆ ಅದು ಸುಡುತ್ತೆ. ನನ್ನ ಕೈ ಸುಡೋದರಿಂದ ಅದಕ್ಕೇನು ಪ್ರಯೋಜನ ಇಲ್ಲ. ಅದು ಅದರ ಸ್ವಭಾವ. ಶ್ರೀಮಂತರೇ ಬರಲಿ, ಬಡವರೇ ಬರಲಿ, ವಿದ್ಯಾವಂತರೇ ಬರಲಿ, ಅಜ್ಞಾನಿಗಳೇ ಬರಲಿ, ಯಾರು ಬಂದು ಅದರ ಮೇಲೆ ಕೈ ಇಟ್ಟರೂ ಕೂಡ ಅದು ಸ್ವಭಾವ. ಅದಕ್ಕೆ ಯಾವ ಅಪೇಕ್ಷೆ ಇಲ್ಲ. ನಾನು ಶ್ರೀಮಂತರನ್ನ ಸುಡದೇ ಇದ್ರೆ ನನ್ನಲ್ಲಿ ಅವರೇನಾದರೂ ಒಂದು 100 ರೂಪಾಯಿ ನೋಟ್ ಹಾಕ್ತಾರೆ, ಅದಕ್ಕಾಗಿ ಅವರಿಗೆ ಸುಡಬಾರದು ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಬಡವರಿಗೆ ಸುಟ್ರೆ ಏನಾದರೂ ಆಗತ್ತೆ, ಈ ತರಹ ಇಲ್ಲ. ಸ್ವಭಾವ. ನದಿಗೆ, ನೀರಿಗೆ ತೃಪ್ತಿಗೊಳಿಸುವುದು ಸ್ವಭಾವ. ಹೇಗೋ ಹಾಗೆ ವಾಯುದೇವರಿಗೆ ಪರಮಾತ್ಮನ ಮೇಲೆ ನಿರಂತರವಾಗಿ ಭಕ್ತಿಯನ್ನ ಮಾಡುವುದು ಅವರ ಸ್ವಭಾವ. ಯಾವ ಅಪೇಕ್ಷೆ ಇಟ್ಕೊಂಡು ಮಾಡೋದೇ ಇಲ್ಲ. ಅವರು ಯಾವ ಅಪೇಕ್ಷೆ ಇಟ್ಕೊಂಡು ಮಾಡೋದಿಲ್ಲ. ಹಾಗೆ ಭಕ್ತಿ ಎನ್ನುವುದು ನಮಗೆ ದೇವರ ಮೇಲೆ ಬರುವ ಭಕ್ತಿ ಅದರ ನೈರಂತರ್ಯಗಳಿಂದ ಮಾಡಬೇಕಾದ ಸ್ನೇಹ, ಪ್ರೀತಿ ಅದು ಸ್ವಾಭಾವಿಕವಾಗಿ ಆಗಬೇಕು. ದೇವರು ನಮಗೆ ಕೊಟ್ರೆ ದೇವರನ್ನ ಹೆಚ್ಚು ಪ್ರೀತಿ ಮಾಡೋದು, ದೇವರು ಕೊಡದೇ ಇದ್ದರೆ ದೇವರನ್ನು ಬೈಯೋದು, ನನ್ನ ಮೂಡು ಚೆನ್ನಾಗಿದ್ರೆ ನಾನು ದೇವರ ಪೂಜೆಯನ್ನು ಮಾಡೋದು, ನನ್ನ ಮೂಡು ಇವತ್ತು ಚೆನ್ನಾಗಿಲ್ಲ, ಬೇಡ ಇವತ್ತು ದೇವರ ಪೂಜೆ ಅಂತಾದರೆ ಅವನು ಭಕ್ತನಾಗ್ತಾನ? ಅವನು ಭಕ್ತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ವಾಯುದೇವರ ಭಕ್ತಿ ಅದು ನಿಜವಾದ ಭಕ್ತಿ. ರಾಮಚಂದ್ರ ದೇವರು ಹನುಮಂತ ದೇವರಿಗೆ ಆಜ್ಞೆಯನ್ನ ಮಾಡಿದರೆ ಏನ್ ದಾಸ್ಯ ಭಾವನೆ ನೋಡಿ ಹನುಮಂತ ದೇವರಿಗೆ ಯಾವ ರೀತಿಯಾಗಿ ಅವರಿಗೆ ನಾನು ದಾಸನಾದರೆ ಹೇಗಿರಬೇಕು ಅನ್ನೋದನ್ನ ತೋರಿಸಿಕೊಟ್ರು ಹನುಮಂತ ದೇವರು. ಅವನು ಹೇಳಿದ, ತನ್ನ ದೂರ ದೃಷ್ಟಿಯಿಂದ ಹೇಳಿದ, ಪರ್ವತದ ಮೇಲೆ ನಿಂತು ಹೇಳಿದ, ಲಂಕೆಯಲ್ಲಿ ಸೀತೆ ಇದ್ದಾಳೆ, ಅಶೋಕವನದಲ್ಲಿ ಅವಳಿದ್ದಾಳೆ ಅಂತ ಹೇಳಿದ. ಹೋಗುವವರು ಯಾರು? ಹೋಗುವುದಕ್ಕೆ ಯಾರಿಗೆ ಸಾಮರ್ಥ್ಯ ಇದೆ? ಯಾರೇ ಎಷ್ಟೇ ಪ್ರೀತಿ ಮಾಡಿದರೂ ಕೂಡ ನಮಗೆ ಗುರುಗಳ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಹೇಳಿ ಯಾರೂ ಕೂಡ ಗುರುಗಳಿಗೋಸ್ಕರವಾಗಿ ನದಿಯಲ್ಲಿ ಮುಳುಗೋದಿಲ್ಲ. ನಮ್ಮ ಗುರುಗಳು ಈಗಲೇ ನದಿಯಲ್ಲಿ ಹಾರು ಜಿಗಿ ಅಂದ್ರೆ ನಾನು ಜಿಗಿತೀನಿ ಅನ್ನುವ ಭಕ್ತಿ ಇದ್ರೆ ಅದು ನಿಜವಾದ ಭಕ್ತಿ. ಹಂಗೆ ರಾಮದೇವರು ಸ್ವಾಮಿ ಪರಮಾತ್ಮ ಹೋಗಪ್ಪ ಲಂಕೆಗೆ ಹೋಗಿ ಹಾರಿ ಬಾ ಅಂದ್ರೆ ಹಾರಿದರು. ಯಾಕೆ ಅಂದ್ರೆ ಅದು ರಾಮದೇವರ ಮೇಲೆ ಮಾಡುವ ಭಕ್ತಿ. ಭಕ್ತಿ ಅನೇಕ ಬಾರಿ ನಾನು ಹೇಳ್ತಾ ಇರ್ತೇನೆ, ಭಕ್ತಿಗೆ ಅದಕ್ಕೆಂದೆಂದಿಗೂ ಕೂಡ ಸ್ವಾರ್ಥತೆ ಎನ್ನುವುದು ಗೊತ್ತಿರೋದಿಲ್ಲ. ಸ್ವಾರ್ಥತೆ ಎನ್ನುವುದು ಗೊತ್ತಾದರೆ ಅದು ನಿಜವಾದ ಭಕ್ತಿ ಅಲ್ಲ. ಹಾಗಾಗಿ ಆ ಹನುಮಂತ ದೇವರ ಮಾತನ್ನ ಇಲ್ಲಿ ತೆಗೆದುಕೊಂಡು ಬಂದು ನಮಗೆ ತಿಳಿಸ್ತಾ ಇದ್ದಾರೆ. ಹನುಮಂತ ದೇವರಂತಾರೆ, ನೋಡ್ರಿ, ದೇವರು ನಮ್ಮ ಮೇಲೆ ಎಷ್ಟು ಅನುಗ್ರಹ ಮಾಡಿದ್ದಾನೆ ರಾಮದೇವರು. ಯಾಕೆ
ನ ಜನ್ಮ ನೂನಂ ಮಹತೋ ನ ಸೌಭಗಂ ನ ಚಾಂಗ ಬುದ್ಧಿ ನಾಕೃತಿಸ್ತೋಷ ಹೇತು ತಿರ್ಯಗ್ವಿಸೃಷ್ಟಾವಪಿ ನೋ ವನೋಕಸಃ ಚಕಾರ ಸಖ್ಯೇ ಬತ ಲಕ್ಷ್ಮಣಾಗ್ರಜ. ಹನುಮಂತ ದೇವರಂತಾರೆ, ಪರಮಾತ್ಮನ ಆ ಗುಣಗ್ರಾಹಿಯಾಗಿರುವಂತಹ ವರಿಷ್ಠನಾದ ಭಗವಂತ ಏನಿದ್ದಾನೆ, ಆ ಭಗವಂತನ ಮಾತು, ಆ ಭಗವಂತನ ಮಹಿಮೆ ಎಷ್ಟು ಅದ್ಭುತವಾಗಿದೆ ಗೊತ್ತಾ. ನೋಡಿ, ಅವರಂತಾರೆ ನ ಜನ್ಮ ನೂನಂ. ಹನುಮಂತ ದೇವರು ಹೇಳ್ತಾ ಇದ್ದಾರೆ, ನಮ್ಮ ಹತ್ತಿರ ನಾವೇನು ದೊಡ್ಡ ರಾಜರ ವಂಶದಲ್ಲಿ ಹುಟ್ಟಿದವರ ಅಲ್ಲ, ರಾಜರ ವಂಶದಲ್ಲಿ ಹುಟ್ಟಿದವರಲ್ಲ. ನಾವು ಕಪಿಗಳು. ನ ಸೌಭಗಂ, ನಮ್ಮೊಳಗೆ ಏನಾದರೂ ಸೌಭಾಗ್ಯ, ಏನಾದರೂ ಧನ, ಹಣ, ಕಾಸೇನಾದರೂ ಉಂಟ ನಮ್ಮ ಹತ್ರ? ಅದು ನಮ್ಮ ಹತ್ರ ಇಲ್ಲ. ಬುದ್ಧಿ ಇರುವ, ಬಹಳ ಬುದ್ಧಿವಂತರ ನಾವು? ಬುದ್ಧಿವಂತರು ಅಲ್ಲ, ನಾವು ಬುದ್ಧಿವಂತರಲ್ಲ. ನಮ್ಮ ಜಾತಿಗೆ ಅತ್ಯಂತ ಕನಿಷ್ಠವಾದ ಜಾತಿ ಕಪಿಗಳ ಜಾತಿ, ನೀಚವಾಗಿರುವಂತಹ ಜಾತಿ. ನಾಕೃತಿಸ್ತೋಷ ಹೇತು. ಹೋಗ್ಲಪ್ಪ, ಬೇಡ. ನಮ್ಮನ್ನು ನೋಡಿದರೆ, ನಮ್ಮ ಆಕಾರವನ್ನು ನೋಡಿದರೆ ಅದರಿಂದ ಯಾರಿಗಾದರೂ ಸಂತೋಷ ಆಗತ್ತಾ? ಯಾರಿಗೂ ಸಂತೋಷ ಆಗೋದಿಲ್ಲ. ಈಗ ನೀವು ಈ ಜಿಂಕೆ ಇದೆ ನೋಡಿ, ಮಾನ್, ಅದನ್ನ ನೋಡಿದರೆ ನಮಗೆ ತುಂಬಾ ಆನಂದವಾಗತ್ತೆ. ಓ, ಅದು ನೋಡ್ಲಿಕ್ಕಾದ್ರೂ ತುಂಬಾ ಚೆನ್ನಾಗಿದೆ ಅಂತ ಅದರ ಹತ್ರ ಬೆನ್ನತ್ತಿ ಹೋಗ್ತೀವಿ. ಇಲ್ಲ, ಮೊಲ ಇದೆ, ಮೊಲ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಮೀನುಗಳು ಚೆನ್ನಾಗಿ ಕಾಣಿಸುತ್ತೆ ಅಂತ ಏನೋ ಹೇಳ್ತಾರೆ. ಆದರೆ ಜಗತ್ತಿನಲ್ಲಿ ಯಾರಿಗೂ ಮಂಗ ಚೆನ್ನಾಗಿ ಕಾಣಿಸೋದಿಲ್ಲ, ನೋಡ್ಲಿಕ್ಕೂ ಚೆನ್ನಾಗಿರೋದಿಲ್ಲ. ಅದಕ್ಕಾಗಿ ಯಾರನ್ನಾದ್ರೂ ಬೈಬೇಕಾದ್ರೆ ಮಂಗನ ಮೂತಿಯ ಬನೆ ಅಂತ ಬೈತಾರೆ. ಯಾಕೆ? ಮಂಗನ ಮೂತಿ, ಮಂಗನ ಮುಖ ನೋಡ್ಲಿಕ್ಕೆ ಚೆನ್ನಾಗೂ ಇರೋದಿಲ್ಲ. ನಾಕೃತಿಸ್ತೋಷ ಹೇತು ತಿರ್ಯಕ್ ವಿಶಿಷ್ಟಾವಪಿ. ಅತ್ಯಂತ ನೀಚವಾದ ಜಾತಿಯಲ್ಲಿ ಹುಟ್ಟಿದರೂ ಕೂಡ ನಮ್ಮ ಮೇಲೆ ಪರಮಾತ್ಮ ಪ್ರೀತಿಯನ್ನ ಮಾಡಿ, ಗೆಳೆತನವನ್ನ ಮಾಡಿ ನಮ್ಮ ಮೇಲೆ ಅನುಗ್ರಹ ಮಾಡ್ತಾ ಇದ್ದಾನಲ್ಲ. ಲಕ್ಷ್ಮಣಾಗ್ರಜ ಪರಮಾತ್ಮ ದೇವರು ಎಷ್ಟು ಮಹಾತ್ಮ, ಎಂತಹ ಕೃಪಾಳು, ಎಂತಹ ದೇವರಲ್ಲಿ ದಯೆ ಇದೆ, ಅದನ್ನು ನೋಡಿ ಅಂತ ಹನುಮಂತ ದೇವರು ಹೇಳ್ತಾ ಇದ್ದಾರೆ ಈ ಮಾತನ್ನ. ನೋಡಿ, ಸ್ವಲ್ಪ ನಾವು ಈ ವಿಷಯದಲ್ಲಿ ತಿಳಿಯಬೇಕಾದ ವಿಚಾರ ಇದೆ. ಅಭಿಪ್ರಾಯವೇನು ಅಂದ್ರೆ, ಯಾವುದೇ ಜಾತಿಯಲ್ಲಿದ್ರೂ ಕೂಡ, ಯಾವುದೇ ಪ್ರಾಣಿಯಾಗಿ ಹುಟ್ಟಿದ್ರೂ ಕೂಡ ಭಕ್ತಿ ಅನ್ನೋದು ಬಹಳ ಮಹತ್ವದ್ದು. ದೇವರ ಮೇಲೆ ವಿಶೇಷವಾಗಿ ನಾವು ಭಕ್ತಿ, ಸ್ನೇಹ ಅದನ್ನ ಮಾಡಬೇಕು ಅನ್ನೋದನ್ನ ತೋರಿಸುವುದಕ್ಕಾಗಿ ಹನುಮಂತ ದೇವರ ಈ ಮಾತು ಹೊರತು ಬೇರೆ ಯಾವ ಉದ್ದೇಶದಿಂದ ಅಲ್ಲ. ಹನುಮಂತ ದೇವರಿಗೆ ಬುದ್ಧಿ ಇಲ್ಲ ಅಂತ ತಿಳ್ಕೊಳ್ಬೇಡಿ, ಹನುಮಂತ ದೇವರಿಗೆ ಜ್ಞಾನ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಹನುಮಂತ ದೇವರಿಗೆ ಅವರ ಆಕೃತಿ, ಅವರ ಆಕಾರ ಅದು ಎಷ್ಟು ಮುದ್ದಾಗಿದೆ ಅಂತ ಅದನ್ನು ಅನೇಕ ಜ್ಞಾನಿಗಳೇ ವರ್ಣನೆ ಮಾಡಿದ್ದಾರೆ. ಮುದ್ದು ಮುಖ ದಾತ ನಮ್ಮ ಮುಖ್ಯ ಪ್ರಾಣನಾಥನೋ. ಹಾಗಾಗಿ ಬೇರೆ ಎಲ್ಲ ಮಂಗಗಳು ನೋಡ್ಲಿಕ್ಕೆ ಕೆಟ್ಟದಾಗಿದ್ರು ಕೂಡ ಹನುಮಂತ ದೇವರ ಮುಖ ಮಾತ್ರ ಅತ್ಯಂತ ಮುದ್ದು ಮುಖ. ಅವರಲ್ಲಿ ಎಲ್ಲ ಗುಣಗಳೂ ಇವೆ. ಆ ಎಲ್ಲ ಗುಣಗಳು ಇದ್ದದ್ದಕ್ಕಾಗಿಯೇ ದೇವರವರ ಮೇಲೆ ವಿಶೇಷವಾಗಿ ಪ್ರೀತಿಯನ್ನು ಮಾಡಿದ್ದಾನೆ. ಆದರೂ ಹನುಮಂತ ದೇವರು ಈ ರೀತಿಯಾಗಿ ಮಾತಾಡ್ತಾರೆ ಅಂದ್ರೆ ಅದರ ಅಭಿಪ್ರಾಯವನ್ನ, ತಾತ್ಪರ್ಯವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾರು
ಬಹಳ ದೊಡ್ಡ ಜ್ಞಾನಿಗಳಲ್ಲ, ಯಾರಿಗೆ ರೂಪ ಇಲ್ಲ, ಯಾರು ಅತ್ಯಂತ ನೀಚ ಯೋನಿಯಲ್ಲಿ ಹುಟ್ಟಿದ್ದಾರೆ, ಇವರಿಗೆ ರೂಪ ಇಲ್ಲ, ಅದಕ್ಕಾಗಿ ನಾನು ಇವರ ಮೇಲೆ ಪ್ರೀತಿಯನ್ನು ಮಾಡೋದಿಲ್ಲ ಅಂತ ದೇವರು ಬಿಡೋದಿಲ್ಲ. ಇವರು ಬಹಳ ದೊಡ್ಡ ಮನೆತನದಲ್ಲಿ ಹುಟ್ಟಿಲ್ಲ, ದೊಡ್ಡ ಆಚಾರ್ಯರ ಮನೆತನದಲ್ಲಿ ಹುಟ್ಟಿಲ್ಲ, ಇವರು ಭಕ್ತಿ ಮಾಡಿದ್ರೆ ನಾನು ಇವರ ಭಕ್ತಿಯನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ದೇವರು ಬಿಡೋದಿಲ್ಲ. ಇವರು ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ಕುರೂಪಿಯಾಗಿದ್ದಾರೆ, ರೂಪ ಚೆನ್ನಾಗಿಲ್ಲ, ಅದಕ್ಕಾಗಿ ದೇವರು ಬಿಡೋದಿಲ್ಲ ಅವರನ್ನ. ಹಾಗಾದ್ರೆ ಅವರ ರೂಪ, ಅವರ ವಂಶ, ಅವರ ಜಾತಿ, ಅವರ ಮತ, ಅದನ್ನು ಯಾವುದನ್ನೂ ನೋಡದೆ ಒಂದನ್ನು ಮಾತ್ರ ದೇವರು ನೋಡ್ತಾನೆ. ಅದೇನು ಅಂದ್ರೆ ಅದು ಭಕ್ತಿ ಅಲ್ಲ. ಅದನ್ನು ತಿಳಿಸೋದಕ್ಕಾಗಿ ಹನುಮಂತ ದೇವರಿಗೆ ಮಾತಾಡ್ತಾ ಇದ್ದಾರೆ. ಹನುಮಂತ ದೇವರಿಗೆ ಜ್ಞಾನ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಯಾಕೆ ಅಂದ್ರೆ ಬುದ್ಧಿ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ಮವೇ. ಹನುಮಂತ ದೇವರ ಸ್ಮರಣೆಯಿಂದಲೇ ನಮಗೆ ಬುದ್ಧಿ ಬರುತ್ತೆ. ಹಾಗಾಗಿ ಹನುಮಂತ ದೇವರಿಗೆ ಬುದ್ಧಿ ಇಲ್ಲ ನನಗೆ ಅಂತ ಅವರು ಹೇಳ್ಕೊತಾರೆ ಅಂದ್ರೆ ಅದನ್ನು ನಾವೆಲ್ಲ ತಪ್ಪಾಗಿ ಅರ್ಥವನ್ನು ಮಾಡಿಕೊಳ್ಬಾರದು. ನಾನೃಗ್ವೇದ ವಿನೀತಸ್ಯ ನಾ ಯಜುರ್ವೇದಧಾರಿಣಃ ನಾಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಸಿತುಂ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಸಮಗ್ರವಾದ ಮಹಾವ್ಯಾಕರಣ, ಎಲ್ಲ ಅನಂತ ಶಾಸ್ತ್ರಗಳನ್ನ ಓದಿದ ಹನುಮಂತ ದೇವರಿಗೆ ಮತ್ತೆ ಜ್ಞಾನವಿಲ್ಲ ಅಂತ ಸರ್ವಥಾ ತಿಳಿಯಬಾರದು. ಹನುಮಂತ ದೇವರು ಈ ಮಾತನ್ನಾಡ್ತಾ ಇದ್ದಾರೆ. ಅದಕ್ಕಾಗಿ ತಿಳ್ಕೊಳ್ಬೇಕಾದ ವಿಚಾರವೇನು ಅಂದ್ರೆ ಭಕ್ತಿ ಅನ್ನೋದು ಮುಖ್ಯ. ದೇವರ ಮೇಲೆ ನಾವು ಭಕ್ತಿಯನ್ನ ಮಾಡೋದು ಬಹಳ ಮಹತ್ವದ್ದು. ಭಕ್ತಿ ಅಂದ್ರೆ ಏನು? ಮತ್ತೆ ಅಲ್ಲಿಗೆ ನಾನು ಬರ್ತೇನೆ. ಭಕ್ತಿ ಅಂದ್ರೆ ಏನು? ದೇವರ ಮಹಾತ್ಮ್ಯ ಜ್ಞಾನಪೂರ್ವಕವಾದ ಸುದೃಢವಾದ ಸ್ನೇಹ. ದೇವರ ಮಹಾತ್ಮ್ಯ ಜ್ಞಾನವಿಲ್ಲ, ಬರೀ ಭಕ್ತಿಯನ್ನು ಮಾಡಿದರೆ ಅದಕ್ಕೆ ಭಕ್ತಿ ಅಂತ ಕರೆಯುವುದಿಲ್ಲ. ನಿರ್ಗುಣ ಭಕ್ತಿ ಸರಿಯಾದದ್ದಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ನಾನು ಅಂದ್ರೆ ನಿರ್ಗುಣ ಭಕ್ತರು, ಸಗುಣ ಭಕ್ತರು ಅಂತ ಒಂದು ಪರಂಪರೆಯೇ ಬಂದಿದೆ. ಅನೇಕ ಉತ್ತರ ಪ್ರದೇಶದಲ್ಲಿ ಅನೇಕ ಕಡೆಗೆ ನಾವು ನೋಡ್ತೇವೆ. ದೇವರ ಮಹಿಮಾ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳುವ ಕೆಲವು ದಾಸರೇ ಇದ್ದಾರೆ. ಅವ್ರು ಹೇಳೋದೇನು ಅಂದ್ರೆ ಕೇವಲ ಶುಷ್ಕವಾದ ದೇವರ ನಾಮಸ್ಮರಣೆ ಮಾಡಿದ್ರೆ ಸಾಕು, ಬಾಕಿ ಏನು ಬೇಡ. ಗುರುಗಳ ಹತ್ರ ಹೋಗಿ ಓದೋದು, ಅಧ್ಯಯನ ಮಾಡೋದು, ತಿಳ್ಕೊಳ್ಳೋದು, ದೇವರ ಮಹಿಮಾ ಇದೇನು ತಿಳ್ಕೊಳ್ಳೋದು ಬೇಡ. ಕೇವಲ ನಾಮ ಜಪ ಮಾಡಿದ್ರೆ ಸಾಕು, ನಾಮಸ್ಮರಣೆ ಮಾಡಿದ್ರೆ ಸಾಕು, ನಿಮಗೆ ಮೋಕ್ಷ ಆಗತ್ತೆ, ನಿಮಗೆ ವಿಶೇಷವಾದ ಮತ್ತೆ ದೇವರ ಅನುಗ್ರಹ ಮಾಡ್ತಾನೆ ಅಂತ. ಅದು ವಾಸ್ತವ. ಆದರೆ ಅರ್ಥವನ್ನ ಸರಿಯಾಗಿ ತಿಳ್ಕೊಂಡು, ದೇವರ ಮಹಿಮೆಯನ್ನ ತಿಳಿದುಕೊಂಡು ಅರ್ಥಜ್ಞಾನ ಸಹಿತವಾಗಿ ನಾವು ಮಾಡುವ ಆಚರಣೆ, ನಾವು ಮಾಡುವ ನಾಮಸ್ಮರಣೆ, ಅದೇ ತುಂಬಾ ದೊಡ್ಡದು, ಅದೇ ಉತ್ತಮವಾದದ್ದು. ಹಾಗಾಗಿ ದೇವರ ಭಕ್ತಿ ಅಂದ್ರೆ ದೇವರ ಮಹಾತ್ಮ ಜ್ಞಾನ ಪೂರ್ವಕವಾಗಿ ದೇವರನ್ನು ತಿಳ್ಕೊಳ್ಳೋದು. ನಾನು ಅದಕ್ಕಾಗಿಯೇ ಒಂದು ದೃಷ್ಟಾಂತವನ್ನ ಕೊಡ್ತಾ ಇರ್ತೇನೆ. ಏನು ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಯನ್ನ ನಾವು ಎಷ್ಟು ಅವನ ಬಗ್ಗೆ ತಿಳ್ಕೊಳ್ತೇವೆ, ತಿಳ್ಕೊಂಡ ಹಾಗೆ ಆ ವ್ಯಕ್ತಿ ನಮಗೆ ತುಂಬಾ ಹತ್ತಿರ ಆಗ್ತಾನೆ. ತುಂಬಾ ದೂರದಲ್ಲಿದ್ದ ಅಂದ್ರೆ ಅವನ ಬಗ್ಗೆ ನಾವು ತಿಳ್ಕೊಳ್ಳಿಲ್ಲ ಅಂತ ಆದರೆ ಆ ವ್ಯಕ್ತಿ ನಮಗೆ ಹತ್ತಿರ ಆಗೋದಿಲ್ಲ. ಆ ವ್ಯಕ್ತಿ ನಮಗೆ ತುಂಬಾ ಕ್ಲೋಸ್ ಆಗ್ಬೇಕು ಅಂದ್ರೆ ಆ ವ್ಯಕ್ತಿಯ ಬಗ್ಗೆ ನಾವು ತಿಳ್ಕೊಳ್ಬೇಕು, ಇವ ಎಂಥವನು ಅಂತ. ಉದಾಹರಣೆಗೆ ನಾವೆಲ್ಲೋ ಒಂದ್ ಕಡೆಗೆ ಅಮೆರಿಕಾದಲ್ಲಿ ಯಾರೋ ಒಬ್ರು ಹೋಗ್ತಾ ಇದ್ರು. ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದಾಗ
ಅವರ ಹತ್ತಿರದಲ್ಲಿ ಒಬ್ಬ ವ್ಯಕ್ತಿ ಬಂದು ಕೂತ್ಕೊಂಡಾಗಿ ನೋಡಿದ್ರೆ ಏನೋ ಸ್ವಲ್ಪ ಮುಖ ಇಂಡಿಯಾ ಕಂಡಂಗೆ ಕಾಣಿಸ್ತದೆ. ನಿಮಗೆ ಕೇಳಿದ, ಆರ್ ಯು ಫ್ರಮ್ ಇಂಡಿಯಾ? ಹೌದು, ಎಸ್ ಅಂದ. ಬಾ ಹತ್ರ ಬಾ ಇಲ್ಲಿ ಅಂದ. ಅವನ ಬಗ್ಗೆ ಗೊತ್ತಾಯ್ತು, ಪಕ್ಕದಲ್ಲಿ ಕುಡಿಸ್ಕೊಂಡ. ಇಂಡಿಯಾದಲ್ಲಿ ನೀನು ಯಾವುದು ಸ್ಟೇಟ್ ಯಾವುದು? ಅವನು ಹೇಳಿದ ತಮಿಳುನಾಡು. ಹೌದಾ, ಇನ್ನೂ ಹತ್ರ ಬಾ ಅಂದ. ತಮಿಳುನಾಡಲ್ಲಿ ಯಾವ ಊರು ಎಂದು? ಕೊಯಮತ್ತೂರು ಅಂದ. ಹೌದಾ, ಅಯ್ಯೋ ಇನ್ನೂ ತುಂಬಾ ಸಂತೋಷ, ಇನ್ನೂ ಹತ್ತಿರ ಬಾ ಅಂದ. ಹೌದಾ, ಕೊಯಮತ್ತೂರಲ್ಲಿ ಎಲ್ಲಿದ್ದೆ? ನಿಮ್ಮ ಅಪ್ಪ ಯಾರು, ನಿಮ್ಮ ಅಮ್ಮ ಯಾರು, ಯಾವ ಎಲ್ಲಿ ನಿಮ್ಮ ಮನೆ? ಸ್ವಾಮಿ ಪುದುವಿದಿಯಲ್ಲಿ ನಮ್ಮ ಮನೆ ಅಂತ ಹೇಳಿದ. ಆಮೇಲೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಅವನ ಹೆಗಲ ಮೇಲೆ ಕೈ ಹಾಕಿ ಅವನ ತಲೆಗೆ ಹೊಡೋದು, ನಿಮ್ಮಪ್ಪ ನಿಮ್ಮ ಚಿಕ್ಕಪ್ಪ ನಾವೆಲ್ಲ ಫ್ರೆಂಡ್ಸು, ನಂಗೆಲ್ಲ ತುಂಬಾ ಬೇಕಾದವರು, ನಮ್ಮ ಮನೆಗೆ ಬಾ ನೀನು ಅಂತ ಅವನಿಗೆ ಅಡ್ರೆಸ್ ಕೊಟ್ಟು ಎಲ್ಲ ಕೊಟ್ಟು ಅವನ ಮೇಲೆ ಪ್ರೀತಿ, ಅವನ ಮೇಲೆ ಸ್ನೇಹ ಜಾಸ್ತಿ ಆಯ್ತು. ಯಾವಾಗ ಜಾಸ್ತಿ ಆಯ್ತು ಅಂದ್ರೆ ಅವನ ಬಗ್ಗೆ ತಿಳ್ಕೊಂಡಾಗ ಜಾಸ್ತಿ ಆಯ್ತು. ಅವನ ಬಗ್ಗೆ ತಿಳ್ಕೊಂಡಾಗ ಜಾಸ್ತಿ ಆಯ್ತು. ನೀವು ಅವ ಅಲ್ಲೇ ಇದ್ದ, ನೀವು ಇಲ್ಲೇ ಇದ್ರಿ ಅಂದ್ರೆ ನಿಮಗೆ ಅವನ ಮೇಲೆ ಏನು ಪ್ರೀತಿಯೇ ಬರ್ತಿರ್ಲಿಲ್ಲ. ಅವನ ಬಗ್ಗೆ ಎಷ್ಟು ನೀವು ತಿಳ್ಕೊಳ್ತಾ ಹೋದ್ರಿ ಅಷ್ಟು ನಿಮಗೆ ಪ್ರೀತಿ ಜಾಸ್ತಿ ಆಯ್ತು. ಹಾಗೆ ದೇವರೆಲ್ಲೋ ಇದ್ದಾನೆ, ನಾವೆಲ್ಲೋ ಇದ್ರೆ ದೇವರ ನಾಮಸ್ಮರಣೆ ಮಾಡಿದರೆ ದೇವರ ಮೇಲೆ ನಮಗೆ ಪ್ರೀತಿ ಬರೋದಿಲ್ಲ. ದೇವರ ಮೇಲೆ ನಮಗೆ ಪ್ರೀತಿ ಯಾವಾಗ ಬರುತ್ತೆ ಅಂದ್ರೆ ದೇವರ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೇಕು, ಜ್ಞಾನ ಮಾಡ್ಕೊಳ್ತಾ ಹೋಗ್ಬೇಕು. ನಾರಾಯಣಂ ನಿಖಿಲ ಪೂರ್ಣ ಗುಣೇಕ ದೇಹಂ ನಿರ್ದೋಷಂ ಆಪ್ಯತಮಂ ಅಖಿಲೈಹಿ ಸುವಾಕ್ಯೈಹಿ ಆಪ್ಯತಮಂ ಅಸ್ಯೋದ್ಭವಾದಿದಂ ಅಶೇಷ ವಿಶೇಷವಾಗಿ ವಂದ್ಯಂ. ಆ ದೇವರನ್ನ ಮಹಿಮೆಯನ್ನು ತಿಳ್ಕೊಳ್ತಾ ಹೋಗ್ಬೇಕು. ದೇವರು ಹೇಗೆ ಸೃಷ್ಟಿಯನ್ನು ಮಾಡ್ತಾನೆ, ಹೇಗೆ ಸಂಹಾರ ಮಾಡ್ತಾನೆ, ಯಾಕೆ ಬೇರೆಯವರು ಹೇಳುವಂಥವ್ರು ದೇವರಲ್ಲ, ಮಧ್ವಾಚಾರ ಹೇಳುವವರೇ ದೇವರು ಯಾಕೆ, ಅವರು ಹೇಳಿದ ತಪ್ಪು, ಇವರು ಹೇಳಿದ ತಪ್ಪು, ಇವರು ಹೇಳಿದ ತಪ್ಪು, ಹೌದು ಅದನ್ನ ತಿಳ್ಕೋಬೇಕು. ಅದನ್ನು ತಿಳ್ಕೊಂಡಾಗೇನೆ ನಮಗೆ ನಮ್ಮ ಮಧ್ವಾಚಾರ್ಯರು ಹೇಳಿದ ಸರಿ ಅಂತ ಗೊತ್ತಾಗೋದು. ತುಂಬಾ ಜನ ಅದನ್ನ ಲೈಕ್ ಮಾಡೋದಿಲ್ಲ. ಇನ್ನೊಬ್ಬರನ್ನಾಕೆ ಕ್ರಿಟಿಸೈಸ್ ಮಾಡ್ತೀರಿ, ಇನ್ನೊಬ್ಬರನ್ನಾಕೆ ಖಂಡನೆ ಮಾಡ್ತೀರಿ, ನಿಮ್ಮ ಪಾಡಿಗೆ ನೀವು ಹೇಳ್ರಿ. ನಮ್ಮ ಪಾಡಿಗೆ ನಾವು ಹೇಳಿದ್ರೆ ದೇವರ ಮೇಲೆ ಭಕ್ತಿ ಗಟ್ಟಿ ಆಗೋದಿಲ್ಲ. ದೃಢವಾದ ಭಕ್ತಿ ಬರಬೇಕು. ಗಟ್ಟಿಯಾದ ಭಕ್ತಿ ಬರಬೇಕು ಅಂದ್ರೆ ಆಗ ಇನ್ನೊಬ್ರು ಹೇಳಿದ್ ಸರಿಯಲ್ಲ ಅಂತ ಅವಶ್ಯವಾಗಿ ಅದನ್ನು ತಿಳ್ಕೊಳ್ಳೇಬೇಕು. ಇಲ್ಲ, ನಾನು ಹೇಳೋದೇನೆಂದ್ರೆ ಅತೀ ಸಣ್ಣದಾದ ವಸ್ತು, ಅತಿ ಚಿಕ್ಕದು ಯಾವುದು ಗೊತ್ತಾ? ಅತೀ ಚಿಕ್ಕದಾದ ವಸ್ತು ಈ ತಲೆಗೆ ಹಚ್ಚಿಕೊಳ್ಳುವ ಶಾಂಪೂ ಬರುತ್ತೆ. ಆಗ ಒಬ್ಬ ಕಂಪನಿಯವ ಬಂದು ಇನ್ನೊಬ್ಬ ಕಂಪನಿಯವನ್ನ ಬೈತಾನೆ, ಅದು ಡೂಪ್ಲಿಕೇಟ್ ಇದೆ, ಅದು ಸರಿ ಇಲ್ಲ, ಅದರಲ್ಲಿ ಏನೋ ಕೆಮಿಕಲ್ ಹಾಕಿದ್ದಾರೆ, ಅದನ್ನು ತಗೊಳ್ಬೇಡಿ, ನೀವು ಇದನ್ನು ತಗೊಳ್ಳಿ ಅಂತ ಅಡ್ವರ್ಟೈಸ್ ಮಾಡ್ತಾನೆ. ಆಗ ನೀವು ಅವನಿಗೆ ಹೇಳ್ಬೋದಾಗಿತ್ತಲ್ಲ, ಅವನನ್ನ ಯಾಕೆ ಬೈತೀಯ, ನಿಂದು ನೀವು ಕೊಟ್ರೆ ಸಾಕಲ್ಲ ಅಂತ. ಬಿಡಲ್ಲ ಅವನು. ಇನ್ನೊಬ್ಬರ ಬಗ್ಗೆ ಅವರು ಮಾಡುವ ಪ್ರಾಡಕ್ಟಿನ ಬಗ್ಗೆ ನಮಗೆ ಅನಾಸ್ಥಾ ಬರಬೇಕು ಅಂದ್ರೆ ಅದು ಸರಿ ಇಲ್ಲ ಅಂತ ಅವರ ದೋಷ ಎಣಿಸ್ಬೇಕಾಗತ್ತೆ ಅವನು. ಅಲ್ಲ, ಇದು ಅತೀ ಚಿಕ್ಕದಾದ ವಸ್ತು, ಇದು ನಾನು ಹೇಳೋ ಅತೀ ಚಿಕ್ಕದಾದ ವಸ್ತು. ಅದರ ಬಗ್ಗೆ ನಮಗೆ ಅದನ್ನು ಉಪಯೋಗಿಸ್ಕೋಬೇಕು ಅನ್ನುವುದರ ಬಗ್ಗೆ ನಮಗೆ ಆದರ ಹುಟ್ಟಬೇಕಾದರೆ ಹೀಗೆ ಮಾಡ್ತಾರೆ. ಸರ್ವೋತ್ತಮನಾದ ನಾರಾಯಣ ಸ್ವಾಮಿ ಭಗವಂತ ಅವ ನಮ್ಮ ಹೃದಯದಲ್ಲಿ ಗಟ್ಟಿಯಾಗಿ ಉಳಿಬೇಕು ಅಂದ್ರೆ ಆಗ ನಾವು ಇನ್ನೊಂದು ಮತವನ್ನ, ಇನ್ನೊಂದು ವಿಚಾರವನ್ನ ಅವಶ್ಯವಾಗಿ ಖಂಡನೆ ಮಾಡಲೇಬೇಕಲ್ವೇ? ತಪ್ಪೇನಿದೆ? ಹಾಗಾಗಿ ಇಲ್ಲ, ಬೇರೆ ಸಂದರ್ಭದಲ್ಲಿ ಇದನ್ನ ಸರಳವಾಗಿ ಸ್ವೀಕಾರ ಮಾಡಿ ದೇವರ ವಿಷಯದಲ್ಲಿ ಮಾತ್ರ ಹಾಗೆ ಮಾಡಬಾರ್ದು ಅಂತಂದ್ರೆ ತಪ್ಪಾಗ. ಹಾಗಾಗಿ ಇರ್ಲಿ, ಸ್ವಲ್ಪ ನಾನು ದೂರ ಹೋಗ್ತಾ ಇದ್ದೀನಿ, ಮುಂದೆ ಹೋಗೋಣ. ಸುರೋ ವಾಥ ನರೋಥ ವಾನರಃ ಸರ್ವಾತ್ಮನಾಯಸ್ಸು ಕೃತಜ್ಞಮುತ್ತಮಂ ಭಜೇತ ರಾಮಂ ಮನುಜಾಕೃತಿಂ ಹರಿಂ
ಯುತ್ತರಾನಾನಯಗತ್ ಕೋಸಲಾನ್ವಿದಂ. ನೋಡಿ, ಅದಕ್ಕಾಗಿ ಹೇಳ್ತಾರೆ ಹನುಮಂತ ದೇವರು, ಮೋಕ್ಷವನ್ನು ಹೊಂದಬೇಕು ಎನ್ನುವಂತಹ ವ್ಯಕ್ತಿಗಳು ಯಾರಿದ್ದೀರೋ ಅವರೆಲ್ಲರೂ ಕೂಡ ಭಗವಂತನನ್ನ ವಿಶೇಷವಾಗಿ ಭಜನೆ ಮಾಡಿ. ಅದನ್ನು ವಿಸ್ತಾರ ಮಾಡಿ ಹೇಳ್ತಾರೆ. ಸುರಹ ಅಸುರುವಹ ಅಥ ನರಹ ವಾನರಹ, ಯಾರೇ ಆಗಿರಲಿ, ದೇವತೆಯಾಗಿರಲಿ, ದೈತ್ಯರಾಗಿರಲಿ, ಮನುಷ್ಯರಾಗಿರಲಿ, ವಾನರರಾಗಿರಲಿ, ಸರ್ವಾತ್ಮನ ಯಹ ಸುಕೃತಜ್ಞ ಉತ್ತಮಂ ರಾಮಂ ಭಜೇತ. ಆ ರಾಮಚಂದ್ರ ದೇವರನ್ನ ಭಜನೆ ಮಾಡಿ, ಅಂದ್ರೆ ದೇವರನ್ನ ಸಂತೋಷಗೊಳಿಸೋದಕ್ಕೋಸ್ಕರವಾಗಿ ಜನ್ಮ ಇದು ಪ್ರಯೋಜಕವಲ್ಲ. ಅವನು ಸುರನೇ ಆಗಿರಲಿ, ಅಸುರನೇ ಆಗಿರಲಿ, ಮನುಷ್ಯನೇ ಆಗಿರಲಿ, ವಾನರನೇ ಆಗಿರಲಿ, ಏನಾದರೂ ಆಗಲಿ, ಯಾರು ಮೋಕ್ಷವನ್ನು ಹೊಂದಬೇಕು ಎಂಬುದಾಗಿ ಅಪೇಕ್ಷೆ ಇದೆ ಅವರು ಯಾರು ಉಪಕಾರ ಮಾಡಿದ್ದಾರೆ, ಆ ಉಪಕಾರ ಮಾಡಿರ್ತಕ್ಕಂತಹ ದೇವರನ್ನ ಮನುಜರಂತೆ ತೋರುವಂತಹ ಯಾವ ರಾಮಚಂದ್ರ ದೇವರಿದ್ದಾರಲ್ಲ, ಅಂತಹ ಭಗವಂತನನ್ನ ಹರಿಮೇವ ರಾಮಂ ಭಜೇತ, ಅಂತಹ ರಾಮಚಂದ್ರ ದೇವರನ್ನ ವಿಶೇಷವಾಗಿ ಭಜನೆ ಮಾಡಿ. ಸರ್ವಪ್ರಕಾರೇಣ ಭಜೇತ, ಸರ್ವಪ್ರಕಾರೇಣ ರಾಮದೇವರ ಭಜನೆಯನ್ನ ಮಾಡಿ. ಅದರಿಂದ ಏನಾಗತ್ತೆ, ಯಾವ ರಾಮದೇವರು ತಮ್ಮ ಉತ್ತರಾನ್ ಕೋಸಲಾನ್ ಅಯೋಧ್ಯಾಯಾ ಪರಿತಃ ವಿದ್ಯಮಾನ ದೇಶಸ್ಥಾನ್, ಉತ್ತರ ಕೋಸಲದಲ್ಲಿ ಇರತಕ್ಕಂತಹ ಅಯೋಧ್ಯ ಪಟ್ಟಣದ ಸುತ್ತಮುತ್ತಲೂ ಇರುವಂತಹ ಎಲ್ಲ ಜನರನ್ನ ಯಾರು ರಾಮ ಅಂತ ಚಿಂತನೆ ಮಾಡ್ತಾ ಇದ್ರು, ಸ್ಮರಣೆ ಮಾಡ್ತಾ ಇದ್ರು, ಯಾರಿಗೆ ಸಾಧನ ಪರಿಪಕ್ವವಾಗಿತ್ತು, ಪಕ್ವ ದಶೆಯನ್ನು ಹೊಂದಿದ್ರು, ಚರ್ಮ ದೇಹ ಬಂದಿತ್ತು, ಅಂಥವರನ್ನ ವೈಕುಂಠಕ್ಕೇ ಕರ್ಕೊಂಡು ಹೋದ ರಾಮ. ಅಂಥವರನ್ನ ವೈಕುಂಠಕ್ಕೇ ಕರ್ಕೊಂಡು ಹೋದ. ಸಮಾಯಾತ ಯೇ ಮೋಕ್ಷ ಪದೇಚ್ಛವ, ಯಾರಿಗೆ ಮೋಕ್ಷ ಬೇಕೋ ಅವ್ರು ಬನ್ರಿ 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 ಅಂತ ರಾಮದೇವರು ಘೋಷಣೆ ಮಾಡಿದಂತೆ. ದಿಕ್ಷು ವಿದಿಕ್ಷು, ಎಲ್ಲ ದಿಕ್ಕು ವಿದಿಕ್ಕುಗಳಲ್ಲಿ ಘೋಷಣೆ ಮಾಡಿದ್ರಂತೆ, ಯಾರಿಗೆ ಮೋಕ್ಷ ಬೇಕೋ ಅವ್ರು ಬನ್ನಿ ಬನ್ನಿ ಅಂತ. ಆಗ್ಲೇ ಹೋಗ್ಬಿಟ್ಟು ಚೆನ್ನಾಗಿರ್ತಿತ್ತು. ನಾವ್ಯಾರು ಹೋಗ್ಲೇ ಇಲ್ಲ, ಅವಾಗ ಹೋಗಲೇ ಇಲ್ಲ, ಹಾಗಾಗಿ ಇಲ್ಲೇ ಕೂತಿದ್ದೇವೆ. ನೋಡಿ, ರಾಮದೇವರು ಹಾಗೆ ಹೇಳಿದ್ರು ಅಂದ ಮಾತ್ರಕ್ಕೆ ಯಾರಿಗೆ ಸಾಧನೆ ಪರಿಪೂರ್ಣ ಆಗಿಲ್ಲ ಅವರೆಲ್ಲ ಹೋದ್ರು ಅಂತ ತಿಳ್ಕೊಳ್ಬೇಡಿ. ಯಾರಿಗೆ ಆ ಜನ್ಮದಲ್ಲಿ ರಾಮದೇವರಿದ್ದಾಗ ಅವರ ಸಾಧನೆ ಪರಿಪೂರ್ತಿಯಾಗಿತ್ತು, ಚರ್ಮದೇಹ ಬಂದಿತ್ತು, ಅಂಥವರನ್ನೇ ಕರ್ಕೊಂಡು ಹೋದ ರಾಮ. ಎಲ್ಲರನ್ನೂ ಕರ್ಕೊಂಡು ಹೋಗಿಲ್ಲ, ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ತೃಣಜೀವರು ಹೋದರು ಅಂತ ಬರುತ್ತೆ, ಮೃಗಗಳು ಹೋಯಿತು, ಇರುವೆ ಹೋಯಿತು ಅಂತ ಬರುತ್ತೆ. ಪಿಪೀಲಿಕ, ಇರುವೆ ಹೋಯಿತು ಮೋಕ್ಷಕ್ಕೆ ಅಂತ. ಇರುವೆ ಮೋಕ್ಷಕ್ಕೆ ಹೋಯಿತು ಅನ್ನೋ ಅರ್ಥ ಏನು? ಯಾರ ಜನ್ಮ ಸ್ವರೂಪತಃ ಇರುವೆಯಾಗಿದ್ದಾರೆ ಅವರು ಹೋದ್ರು ಅಂತ ಅರ್ಥ, ಹೊರತು ಕಂಡವರು ಮೋಕ್ಷಕ್ಕೆ ಹೋದ್ರು ಅಂತ ಅರ್ಥ ಅಲ್ಲ. ಅದಕ್ಕಾಗಿ ಅಭಿಪ್ರಾಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಹನುಮಂತ ದೇವರು ಹೇಳ್ತಾ ಇದ್ದಾರೆ, ಪ್ರಾಣದೇವರು ಹೇಳ್ತಾ ಇದ್ದಾರೆ, ಅವರು ಹೇಳುವ ಅಭಿಪ್ರಾಯವಷ್ಟೇ ಏನು ಅಂದ್ರೆ, ದೇವತೆಯಾಗಿರ್ಲಿ, ಮನುಷ್ಯನಾಗಿರ್ಲಿ, ವಾನರನಾಗಿರ್ಲಿ, ಎಂಥವನೇ ಆಗಿದ್ರು ಕೂಡ ದೇವರು ಕೃಪಾ ಮಾಡ್ತಾನಪ್ಪ, ದೇವರ ಅನುಗ್ರಹ ಮಾಡ್ತಾನಪ್ಪ ಅನ್ನುವ ದೃಷ್ಟಿ ಅದು ಬಹಳ ಮಹತ್ವದ್ದು. ಅದಕ್ಕಾಗಿಯೇ ಹೇಳ್ತಾರೆ, ಮನ್ನೇ ಸುರಾನ್ ಭಾಗವತಾಂಶ್ರಭೀತೆ ಸಂರಂಭ ಮಾರ್ಗಾಭಿನಿವಿಷ್ಟ ಚಿತ್ತಾನ್ ಏ ಸಂಯುಗೆ ಅಚಕ್ಷತ ತಾಕ್ಷಪುತ್ರ ಸ್ಯಾಂಸೆ ಸುನಾಭಾಯುಧಮಾಪತಂತಂ. ಈ ಹಿಂದಿನ ಶ್ಲೋಕದಲ್ಲಿ ಒಂದು ಮಾತನ್ನು ಹೇಳಿದ್ರು, ಅಸುರನಾಗಿದ್ರೂ ಪರವಾಗಿಲ್ಲ, ದೈತ್ಯನಾಗಿದ್ರೂ ಪರವಾಗಿಲ್ಲ, ಅವನಿಗೆ ದೇವರ ಅನುಗ್ರಹ ಮಾಡ್ತಾನೆ ಅಂತ ಹೇಳಿದ್ರಲ್ಲ, ಅದು ಹೇಗೆ? ನಾನು ಅಸುರಹಾವಾಯಿತಿ ಕಥಂ, ಅಸುರರ ಮೇಲೆ ದೇವರು ಹೇಗೆ ಅನುಗ್ರಹ ಮಾಡ್ತಾನೆ?
ತೇಷಾಂ ಸರ್ವದಾ ಭಗವತಾ ಸಹ ಯುದ್ಧಾಧಿಕಂ ಕುರುವತಃ, ಯಾವಾಗಲೂ ದೇವರ ಜೊತೆಗೆ ಯುದ್ಧವನ್ನೇ ಮಾಡ್ತಾ ಇರ್ತಾರಲ್ಲ ಅಸುರರು, ಯಾವಾಗಲೂ ದೇವರ ಜೊತೆಗೆ ಯುದ್ಧವನ್ನೇ ಮಾಡ್ತಾ ಇರುವಂತಹ ಅಸುರರಿಗೆ ಭಕ್ತಿಯಲ್ಲಿ ಹುಟ್ಟತ್ತೆ, ಭಕ್ತಿಯೇ ಇಲ್ಲ ಅವರಿಗೆ. ಅಂದ ಮೇಲೆ ಅವನು ಅಸುರನಾಗಿದ್ರೂ ಪರವಾಗಿಲ್ಲ, ಅವನನ್ನ ನಾನು ಅನುಗ್ರಹ ಮಾಡ್ತೀನಿ ಅಂತ ದೇವರು ಹೇಗೆ ಹೇಳಿದ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಒಂದು ಸ್ಪಷ್ಟವಾದ ಉತ್ತರ, ಅಸುರ ಅಂದ್ರೆ ಪ್ರಹ್ಲಾದರಾಜರು ಅಂತ ಅರ್ಥ, ಅಸುರ ಅಂದ್ರೆ ಬಲಿಚಕ್ರವರ್ತಿ ಅಂತ ಅರ್ಥ, ಹೊರತು ನಿರಂತರವಾಗಿ ದೇವರನ್ನ ದ್ವೇಷ ಮಾಡುವವರು ಅಂತ ಸರ್ವಥ ಅರ್ಥವಲ್ಲ. ಆದರೆ ಒಂದು ಮಾತನ್ನು ಹೇಳ್ತಾರೆ ನೋಡಿ, ತಾನ್ ಅಸುರಾನಪಿ ಅಹಂ ಭಾಗವತಾನ್ ಮನ್ಯೆ, ಅಸುರರಾಗಿದ್ರೂ ಕೂಡ ಅವರು ಭಾಗವತರು, ಭಗವದ್ಭಕ್ತರು ಎಂಬುದಾಗಿ ನಾನು ತಿಳ್ಕೊಳ್ತೇನೆ. ಹೇಗೆ ಅಂದ್ರೆ, ಭಗವಂತನಲ್ಲಿ ಸಂರಂಭ ಕ್ರೋಧ ತಲ್ಲಕ್ಷಣೇನ ಮಾರ್ಗೇನ ಅಭಿನಿವಿಷ್ಟಂ ಭಕ್ತಿಪೂರ್ವಕಂ ನಿವಿಷ್ಟಂ ಚಿತ್ತಂ ಏಷಾಂ ತಾನ್. ಅದಕ್ಕಾಗಿ ಹೇಳ್ತಾರೆ, ದೇವರಲ್ಲಿ ಸಂರಂಭ ಮಾರ್ಗಾಭಿ ನಿವಿಷ್ಟ ಚಿತ್ತ, ದೇವರ ಮೇಲೆ ಮೊದಲು ಕ್ರೋಧದಿಂದ ಸಿಟ್ಟಿಗೆ ಬಂದು ದೇವರ ಜೊತೆಗೆ ಯುದ್ಧ ಮಾಡ್ತಾ ಮಾಡ್ತಾ ಆಡ್ತಾ ಕೊನೆಗೆ ಅವರೇನ್ ಮಾಡಿದ್ದಾರೆ ಅಂದ್ರೆ, ದೇವರಲ್ಲಿ ಸಿಟ್ಟು ಮಾಡ್ತಾ 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 ಭಕ್ತಿಯನ್ನು ಮಾಡಿದ್ದಾರೆ. ಅಂತಹ ಅಸುರರು ಅಂದ್ರೆ ಅಂತಹ ಅಸುರರು. ನಾವು ಈ ಮಾತನ್ನ ಸರಿಯಾಗಿ ತುಂಬಾ ಜಾಗರೂಕತೆಯಿಂದ ಅರ್ಥ ಮಾಡ್ಕೊಳ್ಬೇಕು. ಇದನ್ನ ತುಂಬಾ ಜಾಗರೂಕತೆಯಿಂದ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂದ್ರೆ ಸಪ್ತಮ ಸ್ಕಂಧದಲ್ಲಿ ಈ ಮಾತು ಬರುತ್ತೆ, ಅದನ್ನು ನಾವು ಕೇಳ್ತೇವೆ. ಏನು ಅಲ್ಲೇನ್ ಬರುತ್ತೆ ಅಂದ್ರೆ, ನಿರ್ವೈರೇಣ ವೈರೇಣವ ತಸ್ಮಾತ್ ಯುಂಜೇತ ಕಥಂಚಿನ್ ನ್ಯಕ್ಷತೆ ಪೃಥಕ, ಆಮೇಲೆ ಗೋಪ್ಯ ಕಾಮಾತ್ ಭಯಾತ್ ಕಂಸಃ ಕ್ರೋಧಾತ್ ಚೈತ್ಯಾದಯೋ ನೃಪಾಹ. ದೇವರಲ್ಲಿ ಗೋಪಿಕಾ ಸ್ತ್ರೀಯರು ದೇವರನ್ನ ಕಾಮದಿಂದ ಭಕ್ತಿ ಮಾಡಿದರು, ಕಂಸ ಭಯದಿಂದ ದೇವರ ಮೇಲೆ ಭಕ್ತಿ ಮಾಡಿದ, ಶಿಶುಪಾಲ ದೇವರ ಮೇಲೆ ಕ್ರೋಧದಿಂದ ದ್ವೇಷದಿಂದ ದೇವರ ಮೇಲೆ ಭಕ್ತಿ ಮಾಡಿದ. ಹಾಗಾಗಿ ನೋಡಪ್ಪ, ನೀ ಹೆಂಗೋ ಒಂದು ರೀತಿಯಿಂದ ಭಕ್ತಿ ಮಾಡೋದು ಸಾಕು, ಹೆಂಗೋ ಒಂದು ರೀತಿಯಿಂದ ಮಾಡೋ ದೇವರ ಭಕ್ತರಣೆಯನ್ನ ಸಾಕು ಅನ್ನೋ ಮಾತನ್ನ ನಮಗೆ ಮೇಲ್ ನೋಡೋದಕ್ಕೆ ಆ ಅರ್ಥ ನಮಗೆ ತೋರುತ್ತೆ. ಈ ರೀತಿಯಾಗಿ ಹೇಳುವ ಮತವೂ ಇದೆ. ಮತ್ತೆ ನಾನು ಹೇಳೋದೇನೆಂದ್ರೆ, ದೇವರನ್ನ ದ್ವೇಷ ಮಾಡಿ ದೇವರನ್ನ ಸ್ಮರಣೆ ಮಾಡಿದ್ರು ನಮಗೆ ಮೋಕ್ಷ ಆಗತ್ತೆ ಎಂದು ಹೇಳುವ ಜನ ಇದ್ದಾರೆ. ಆದರೆ ಶ್ರೀಮದ್ ಆಚಾರ್ಯರು ಮಾತ್ರ ಅದನ್ನು ಒಪ್ಪೋದಿಲ್ಲ. ಶ್ರೀಮದ್ ಆಚಾರ್ಯರು ಮಾತ್ರ ಸರ್ವಥಾ ಅದನ್ನು ಒಪ್ಪೋದಿಲ್ಲ. ಅವರು ಹೇಳುವ ಮಾತು ಎಷ್ಟು ಮಹತ್ವದ್ದು ಅಂದ್ರೆ, ಶ್ರೀಮದ್ ಆಚಾರ್ಯರಲ್ಲಿ ನಮಗೆ ನಿರ್ಣಯ ಕೊಡ್ತಾರೆ. ಏನ್ ನಿರ್ಣಯ ಕೊಡ್ತಾರೆ ಅಂದ್ರೆ, ಬಹಳ ಮಹತ್ವದ ನಿರ್ಣಯ. ಅವರು ಹೇಳ್ತಾರೆ, ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ತನ್ನ ವೈರಿಯಾದ ವ್ಯಕ್ತಿಯನ್ನ ದ್ವೇಷ ಮಾಡ್ತಾ ಇದ್ದಾನೆ, ದ್ವೇಷ ಮಾಡುವ ವ್ಯಕ್ತಿಯನ್ನ ತಾನು ಯಾವ ರೀತಿಯಾಗಿ ನಿರಂತರವಾಗಿ ಸ್ಮರಣೆ ಮಾಡ್ತಾನೇ ಇರ್ತಾನೋ, ಹಾಗೆ ನೀನು ಕೂಡ ದೇವರನ್ನ ನಿರಂತರವಾಗಿ ಸ್ಮರಣೆ ಮಾಡ್ತಾ ಇರು. ಅಷ್ಟೇ ಅರ್ಥ. ಅಂದ್ರೆ ದ್ವೇಷ ಮಾಡುವ ವ್ಯಕ್ತಿಯ ಹಿಂದೆ ಭಾವನೆ ದ್ವೇಷ ಇದೆ. ನೀನು ಸ್ಮರಣೆ ಮಾಡುವಾಗ ಅವನು ದ್ವೇಷ ಹೇಗೆ ಮಾಡ್ತಾನೋ ಹಾಗೆ ನೀನು ಭಕ್ತಿ ಮಾಡು ಅಂತ ಅರ್ಥ. ಅಂದ್ರೆ
ಇನ್ನೂ ಸ್ವಲ್ಪ ನಾನು ಅದನ್ನ ಸ್ಪಷ್ಟಪಡಿಸ್ತೇನೆ. ಸ್ಪಷ್ಟಪಡಿಸೋದೇನು ಅಂದ್ರೆ, ಒಬ್ಬ ವ್ಯಕ್ತಿಯನ್ನ ಇವನು ದ್ವೇಷ ಮಾಡ್ತಾ ಇದ್ದಾನೆ. ತಾನು ದ್ವೇಷ ಮಾಡುವ ವ್ಯಕ್ತಿಯನ್ನ ನಿರಂತರವಾಗಿ ಯಾವ ರೀತಿಯಾಗಿ ಸ್ಮರಣೆ ಮಾಡ್ತಾ ಇರ್ತಾನೋ ಅಷ್ಟು ಮಾತ್ರ ದೃಷ್ಟಾಂತ ತಗೋಬೇಕು. ಹಾಗೆ ನೀನು ದೇವರನ್ನ ಭಕ್ತಿಯಿಂದ ಯಾವಾಗಲೂ ಸ್ಮರಣೆ ಮಾಡ್ತಾ ಇರು ಅಂತ ಅರ್ಥವೇ ಹೊರತು ದ್ವೇಷದಿಂದ ದೇವರ ಸ್ಮರಣೆ ಮಾಡ್ತಾ ಇರು ಅಂತ ಅರ್ಥವಲ್ಲ. ನಾನು ಅದಕ್ಕಾಗಿ ಹೇಳ್ತಾ ಇರ್ತೇನೆ. ದೃಷ್ಟಾಂತಕ್ಕೆ ಹೇಳ್ತೀನಿ ಈ ಮಾತನ್ನ, ಅದನ್ನ ಯಾರು ದಯಮಾಡಿ ತಪ್ಪು ತಿಳಿಬೇಕು. ಯಾರೋ ಒಬ್ರು ಕೇಳಿದರು, ಏನಂತ, ಅಲ್ಲ ನಿಮಗೆ ಅಮೃತ ಹೇಗಿರುತ್ತೆ ಗೊತ್ತಿಲ್ಲ ನಮಗೆ, ಹೌದಾ? ಅಮೃತ ಹೇಗಿರುತ್ತೆ, ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಅಮೃತ? ನೀನು ತುಂಬಾ ಹಸಿವೆಯಾದಾಗ, ಬಹಳ ತಲೆನೋವ್ತಾ ಇರ್ಬೇಕಾದಾಗ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಹೇಗಿರುತ್ತೆ ಹಾಗಿರುತ್ತೆ ಅಂತ ನಾನು ಹೇಳಿದೆ. ದೃಷ್ಟಾಂತ ಅತ್ಯಂತ ನಿಕೃಷ್ಟವಾದ ದೃಷ್ಟಾಂತ ಅದು. ಅಂದ್ರೆ ಕಾಫಿ ಕುಡಿದ್ರೆ ಹೇಗಿರುತ್ತೋ ಹಾಗಿರುತ್ತಾ ಅಮೃತ? ಸಾಧ್ಯವೇ ಇಲ್ಲ. ಅಮೃತದ ರುಚಿಯೇ ಆ ರುಚಿಯೇ ವಿಲಕ್ಷಣ. ಅದು ದೃಷ್ಟಾಂತ ಕೊಡ್ತಾ ಇದ್ದಾರಷ್ಟೇ. ಹಾಗೆ ಒಬ್ಬ ವ್ಯಕ್ತಿಯನ್ನ ದ್ವೇಷ ಮಾಡಿದರೆ ಅವನನ್ನ ಹೇಗೆ ನೀನು ಚಿಂತನೆ ಮಾಡ್ತಾ ಇರ್ತೀಯೋ ಹಾಗೆ ನೀನು ದೇವರನ್ನು ಚಿಂತನೆ ಮಾಡು. ಅಂದ್ರೆ ಅರ್ಥ ಏನು? ನೀನು ಭಕ್ತಿಯಿಂದ ಚಿಂತನೆ ಮಾಡು ಅಂತ ಅರ್ಥ, ಹೊತ್ತು ದ್ವೇಷ ಮಾಡತಾ ಅಂತ ಅರ್ಥವಲ್ಲ. ಯಾಕೆಂದ್ರೆ ಒಂದು ದೃಷ್ಟಾಂತ ಕೊಡ್ತಾರಲ್ಲಿ, ತುಂಬಾ ಚೆನ್ನಾಗಿದೆ ದೃಷ್ಟಾಂತ. ಒಂದು ಒಂದು ಹುಳ ಇರುತ್ತೆ, ಒಂದು ಹುಳ, ಒಂದು ಕ್ರಿಮಿ ಇದೆ. ಅದು ಭ್ರಮರ ಕೀಟ ನ್ಯಾಯ ಅಂತ ಹೇಳ್ತಾರೆ, ಫೇಷಸ್ಕ್ರಸ್ ಅಂತ ಕರೀತಾರೆ ಅದನ್ನ. ಅದೇನ್ ಮಾಡುತ್ತೆ ಅಂದ್ರೆ, ಎಲ್ಲೋ ಒಂದ್ ಕಡೆಗೆ ಹೋಗಿ ಒಂದು ಕೀಟವನ್ನ ಕರ್ಕೊಂಡು ಬರುತ್ತೆ. ಕರ್ಕೊಂಡು ಬಂದು ತನ್ನ ಗೂಡು ಏನಿದೆಯಲ್ಲ, ತನ್ನ ನೆಸ್ಟ್ ಅಲ್ಲಿ ಅದನ್ನಿಡುತ್ತೆ. ಇಟ್ಟಾಗ ಯಾವ ಕೀಟವನ್ನ ಕರ್ಕೊಂಡು ಬಂತೋ ಅದು ಏನ್ ಮಾಡುತ್ತೆ ಅಂದ್ರೆ ಇದನ್ನ ದ್ವೇಷ ಮಾಡ್ತಾ ಇರುತ್ತೆ. ನನ್ನ ಯಾಕೆ ಕರ್ಕೊಂಡ್ ಬಂದಿ, ನನ್ನನ್ನು ಯಾಕೆ ಕರ್ಕೊಂಡು ಬಂದಿ ನೀನು? ನಿರಂತರವಾಗಿ 24 hours ಅದೇನ್ ಮಾಡ್ತಾ ಇರುತ್ತೆ ಅಂದ್ರೆ, ಯಾರು ಕರ್ಕೊಂಡು ಬಂದ್ರಲ್ಲ ಅದನ್ನೇ ಚಿಂತನೆ ಮಾಡ್ತಾ ಇರುತ್ತೆ, ಬೈತಾ ಇರುತ್ತೆ. ಯಾಕೆ ಕರ್ಕೊಂಡ್ ಬಂದಿ, ಯಾಕೆ ಕರ್ಕೊಂಡ್ ಬಂದಿ, ಏನ್ ಮಾಡುತ್ತೋ ಏನೋ, ಈಗ ಹೊರಗೆ ಹೋಗಿದೆ, ಬಂದ ತಕ್ಷಣ ತಿಂದ್ಬಿಡ್ತಾನೋ ಏನೋ ಅಂತ ಅದನ್ನೇ ಯೋಚನೆ ಮಾಡ್ತಾ ಇರುತ್ತೆ. ಪಾಪ ಅದು ಯಾವ ಕೀಟ ಕರ್ಕೊಂಡು ಬಂತಲ್ಲ ಅದೇನ್ ಮಾಡುತ್ತೆ ಅಂದ್ರೆ ಇದಕ್ಕೆ ಯಾವಾಗಲೂ ಆಹಾರವನ್ನು ತಂದು ಕೊಡ್ತಾ ಇರುತ್ತೆ. ಆಹಾರವನ್ನು ಕೊಡೋದು, ಚೆನ್ನಾಗಿ ನಿದ್ರೆ ಮಾಡಿಸೋದು, ಇದೆಲ್ಲ ಮಾಡ್ತಾ ಇರುತ್ತೆ. ಆದ್ರೆ ಇದಕ್ಕೆ ಮಾತ್ರ ಏನಾಗ್ತಾ ಇರುತ್ತೆ, ಅದರ ಮೇಲೆ ದ್ವೇಷವೇ ಬರ್ತಾ ಇರುತ್ತೆ. ಕೊನೆಗೊಮ್ಮೆ ಏನಾಯ್ತು ಅಂದ್ರೆ ಈ ಕೀಟ ಅದನ್ನೇ ಚಿಂತನೆ ಮಾಡಿ 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 ಇದು ಕೂಡ ಅದರಂತೆ ಆಕಾರ ಆಯಿತು. ಲಾಸ್ಟ್ ಸ್ಟೇಜಿಗೆ ಏನು ಬಂತು ಅಂದ್ರೆ ಇದಕ್ಕೆ ಅದರ ಮೇಲೆ ತುಂಬಾ ಪ್ರೀತಿ ಬಂತು. ಅಯ್ಯೋ ನನ್ ಕರ್ಕೊಂಡು ಬಂದ, ಆದರೆ ಎಷ್ಟು ಉಪಕಾರ ಮಾಡಿದ ನನಗೆ, ನಾನು ಸುಮ್ಮನೆ ಅವನ ದ್ವೇಷ ಮಾಡಿದೆ, ನಾನು ದ್ವೇಷ ಮಾಡಬಾರ್ದಾಗಿತ್ತು, ಎಷ್ಟು ಉಪಕಾರ ಮಾಡಿದ, ಒಂದ್ ದಿವಸ ಹೊಡಿಲಿಲ್ಲ ಬಡಿಲಿಲ್ಲ ಅಂತ ಅದನ್ನೇ ಚಿಂತನೆ ಮಾಡಿ 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 ಅದರ ಆಕಾರವೇ ಅದಕ್ಕೆ ಬಂದ್ಬಿಡತ್ತೆ. ನಿಮ್ಗೆ ಕೀಟ ಇದೆ, ಆ ಕೀಟದಂತೆ ಆ ಮಾತನ್ನು ಹೇಳ್ತಾ ಇದ್ದಾರೆ. ನೀವು ದೈತ್ಯರು ಕೆಲವು ಜನ ದೇವರನ್ನ ಮೊದಲು ದ್ವೇಷ ಮಾಡಿದವರು ಹಾಗೆ ಮಾಡ್ತಾರೆ. ಆಮೇಲೆ ದೇವರು ಮಾಡುವ ಉಪಕಾರವನ್ನು ನೋಡಿ ದೇವರ ಮೇಲೆ ಪ್ರೀತಿ ಭಕ್ತಿ ಬಂದು, ಅಂದ್ರೆ ಅದರ ಅಭಿಪ್ರಾಯ ಒಳಗಡೆಯಿಂದ ಸ್ವರೂಪತಃ ಒಳ್ಳೆಯ ಸಾತ್ವಿಕ ಚೇತನಾಗಿದ್ರೆ ಮಾತ್ರ, ಹೊರತು ಜರಾಸಂಧ ಅಲ್ಲ, ಕಂಸ ಅಲ್ಲ ಈ ರೀತಿಯಾಗಿ ಮಾಡೋವರು. ಸ್ವರೂಪತಃ ಉತ್ತಮ ಜೀವಿಯಾಗಿದ್ದ, ಯಾವುದೋ ಶಾಪ ನಿಮಿತ್ತವಾಗಿ ಅವನ ದೈತ್ಯನಾಗಿದ್ದ ಅಂದರೆ ಆ ವ್ಯಕ್ತಿ ಮಾತ್ರ ಮೊದಲು ದೇವರನ್ನ ಕ್ರೋಧ ಮಾಡಿದ ಹಾಗೆ ದ್ವೇಷ ಮಾಡಿದ ಹಾಗೆ ಮಾಡ್ತಾನೆ, ಅಂತತಃ ದೇವರ ಮೇಲೆ ಪ್ರೀತಿಯನ್ನು ಮಾಡ್ತಾನೆ.
ಆ ಅಭಿಪ್ರಾಯದಿಂದ ಹನುಮಂತ ದೇವರು ಮನ್ನೇ ಸುರಾನ್ ಭಾಗವತಾಂಶ್ರದೀಶೇ ಅಂತಂದ್ರು. ಆ ಅಭಿಪ್ರಾಯದಿಂದ ಈ ಭಾಗವತದಲ್ಲಿ ಮಾತು ಬರ್ತಾ ಇದೆ, ಅಸುರರು ಕೂಡ ಭಾಗವತರು, ಭಗವದ್ಭಕ್ತರು ಎಂಬ ಅಭಿಪ್ರಾಯವೇ ಹೊರತು ಬೇರೆ ಯಾವ ಅಭಿಪ್ರಾಯ ಸರ್ವಥಾ ನಾವು ತಿಳಿಯಬಾರದು. ಅದಕ್ಕಾಗಿ ಒಂದು ಮಾತನ್ನ ನಾನು ಒಂದು ಕೊನೆಯದಾಗಿ ಒಂದು ಕಥೆಯನ್ನು ಹೇಳಿ ಮುಂದಿನ ಪ್ರಕರಣಕ್ಕೆ ನಾನು ಹೋಗ್ತೇನೆ. ಅದನ್ನ ಅನೇಕ ಬಾರಿ ಹೇಳಿದ್ದೇನೆ ನಾನು. ಒಬ್ಬ ದೂರ್ವಾಸರು, ಆ ದೂರ್ವಾಸರ ಹತ್ತಿರ ಒಂದು ಕನ್ನಡಿ ಇತ್ತು. ಆ ಕನ್ನಡಿಯ ವಿಶೇಷತೆ ಏನು ಅಂದ್ರೆ, ಆ ಕನ್ನಡಿಯನ್ನ ಯಾರ ಮುಂದೆ ಹಿಡಿತಾರೆ ಅವರು ಯಾವಾಗಲೂ ಯಾರನ್ನ ಚಿಂತನೆ ಮಾಡ್ತಾ ಇದ್ದಾರೆ ಅವರ ಚಿತ್ರ ಆ ಕನ್ನಡಿಯಲ್ಲಿ ಮೂಡುತ್ತೆ. ದುರ್ವಾಸರು ಆ ಕನ್ನಡಿಯನ್ನು ತೆಗೆದುಕೊಂಡು ಬಂದು ರುಕ್ಮಿಣಿ ದೇವಿಯ ಮುಂದೆ ಹಿಡಿದರು. ರುಕ್ಮಿಣಿ ದೇವಿಯ ಮುಂದೆ ಹಿಡಿದ್ರೆ ಕೃಷ್ಣ ಪರಮಾತ್ಮನ ಚಿತ್ರವೇ ಮೂಡಿ. ಬಹಳ ಆಶ್ಚರ್ಯ ಆಯಿತು. ಏನಮ್ಮ, ಅಷ್ಟು ಕೃಷ್ಣನ ಮೇಲೆ ಭಕ್ತಿಯ ನಿನಗೆ? ಹೌದು, ಕೃಷ್ಣ ಪರಮಾತ್ಮ ನನ್ನ ಪ್ರಾಣನಾಥ ಸ್ವಾಮಿ, ಆ ದೇವರ ಚಿಂತನೆ ಯಾವಾಗಲೂ ಮಾಡಬೇಕು ನಾನು. ಬಹಳ ಸಂತೋಷ ಅಂದ್ರು. ಬಹಳ ಸಂತೋಷ. ಅದೇ ಕನ್ನಡಿಯನ್ನು ತೆಗೆದುಕೊಂಡು ಡೈರೆಕ್ಟ್ ಆಗಿ ದುರ್ಯೋಧನ ಮನೆಗೆ ಬಂದರು. ದುರ್ಯೋಧನ ಅವನ ಮುಂದೆ ಆ ಕನ್ನಡಿಯನ್ನು ಹಿಡಿದ್ರು. ಆಗಲೂ ಕೃಷ್ಣ ಪರಮಾತ್ಮನ ಚಿತ್ರವೇ ಮೂಡಿತು. ದುರ್ವಾಸರು ಕೇಳ್ತಾರೆ, ಏನು ದುರ್ಯೋಧನ, ಅಷ್ಟು ದೇವರ ಮೇಲೆ ಪ್ರೀತಿಯಾಗಿ ನಿನಗೆ? ಇಲ್ಲ, ಹೆಂಗೆ ಕೊಲ್ಲಬೇಕು ಅಂತ ನೋಡ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ ಅವನು, ಹೆಂಗೋ ಮಾಡಿ ಕೊಲ್ಬೇಕು ಅವನನ್ನ ಅಂದ್ರೆ ವಿಚಾರ ಮಾಡಿ ಇಬ್ಬರೂ ದೇವರ ಸ್ಮರಣೆಯನ್ನೇ ಮಾಡ್ತಿದ್ದಾರೆ. ಆದರೆ ಸ್ಮರಣೆಯ ಹಿಂದೆ ಭಾವನಾ, ಇವಳಿಗೆ ಭಕ್ತಿ, ಅವನಿಗೆ ದ್ವೇಷ. ಹಾಗಾದ್ರೆ ಯಾವುದನ್ನು ನಾವು ಸ್ವೀಕಾರ ಮಾಡಬೇಕು ಅದನ್ನು ಸರಿಯಾಗಿ ತಿಳ್ಕೊಳ್ಬೇಕು ನಾವು. ಶ್ರೀಮದಾಚಾರ್ಯರು ತುಂಬಾ ಬೈತಾರೆ ಯಾರು ದೇವರನ್ನ ದ್ವೇಷ ಮಾಡ್ತಾರೆ. ಕರ್ಮಣ ಮನಸ ವಾಚ ಯೋ ದುಷ್ಯ ವಿಷ್ಣು ಮಗ್ಗಯಂ ಮಜ್ಜಂತಿ ವಿದ್ರಸ್ತಸ್ಯ ನರಕೆ ಶಾಶ್ವತಿ ಸಮಾಹ. ಬಹಳ ಬೈತಾರೆ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಯಾರು ನನ್ನನ್ನ ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಾಂ ಮೋಘಾಶಾಹ ಮೋಘಕರ್ಮಾಣ ಮೋಘಜ್ಞಾನ ವಿಚೇತಸಃ ಆಸುರೀಂ ಯೋನಿಂ ಆಪನ್ನಾಹ ಮೂಢ ಜನ್ಮನಿ ಜನ್ಮನಿ. ನರಕದಲ್ಲಿ ಬೀಳ್ತಾರೆ ದೇವರನ್ನು ದ್ವೇಷ ಮಾಡಿ. ಸರ್ವಥಾ ದೇವರನ್ನ ದ್ವೇಷ ಮಾಡ್ತಾ ಭಕ್ತಿಯನ್ನು ಸರ್ವಥಾ ಮಾಡಬಾರದು. ನಾನು ಯಾಕೆ ಈ ಮಾತನ್ನು ಹೇಳ್ತಿರ್ತೀನಿ ಅಂದ್ರೆ, ಸ್ವಲ್ಪ ಯಾಕೆ ಇದಕ್ಕೆ ನಾನು ಒತ್ತು ಕೊಡ್ತಾ ಇದ್ದೀನಿ ಅಂದ್ರೆ, ಕೆಲವರ ಮೆಂಟ್ಯಾಲಿಟಿ ಹೀಗಿರುತ್ತೆ. ಏನು, ಕೆಲವ್ರ ಮೆಂಟ್ಯಾಲಿಟಿ ಹೇಗಿರುತ್ತೆ ಅಂದ್ರೆ, ಓ ನೀವೆಲ್ಲ ದೇವರನ್ನ ಭಕ್ತಿ ಮಾಡ್ತಾ ಸ್ಮರಣೆ ಮಾಡ್ತೀರಲ್ಲ, ನಾನು ದ್ವೇಷ ಮಾಡ್ತಾ ಮಾಡ್ತೀನಿ, ನಾನು ಸ್ಪೆಷಲ್. ಹಾಗೆ ಹೇಳುವ ಜನ ಇರ್ತಾರೆ. ನೀವೆಲ್ಲ ಗುರುಗಳ ಮೇಲೆ ಭಕ್ತಿ ಮಾಡ್ತೀರಲ್ಲ, ನಾನು ಅವ್ರನ್ನ ದ್ವೇಷ ಮಾಡ್ತೀನಿ, ನನ್ನ ಸ್ಪೆಷಲ್ ನಂದು ಅಂತ ಹೇಳಿಕೊಳ್ಳುವ ಜನ ಇರ್ತಾರೆ, ಮೂಢರು ಇರ್ತಾರೆ. ಹಾಗೆ ಸರ್ವಥಾ ಆಗ್ಬಾರ್ದು ನೋಡಿ. ಅದಕ್ಕೆ ಭಕ್ತಿಯ ಕಾರ್ಯವನ್ನ ವರ್ಣನೆ ಮಾಡ್ತಾರೆ ಈ ಪ್ರಕರಣದಲ್ಲಿ. ಏವಂ ವೃತಸ್ತ್ವಪ್ರಿಯ ನಾಮ ಕೀರ್ತ್ಯ ಜಾತಾನುರಾಗೋ ಧೃತಚಿತ್ತ ಉಚ್ಚೈಃ ಹಸತ್ಯಥೋ ರೋದಿತಿ ರೋತಿ ಗಾಯತಿ ಉನ್ಮಾದವನ್ ನೃತ್ಯತಿ ಲೋಕವಾಚ್ಯಃ. ಹೇಳ್ತಾರೆ, ಏವಂ ವೃತಃ, ಯಾರು ಹಿಂದೆ ಹೇಳಿರ್ತಕ್ಕಂತಹ ಎಲ್ಲ ಶ್ರವಣಾದಿಗಳನ್ನ ಮಾಡಿ ಭಾಗವತ ಧರ್ಮಗಳನ್ನ ಅನುಷ್ಠಾನವನ್ನ ಮಾಡಿ ಉತ್ತಮವಾದ ದೇವರಲ್ಲಿ ಪ್ರೀತಿ ಉಳ್ಳವನಾಗ್ತಾನೆ. ಜಾತಾನುರಾಗ ಭಗವತಿ ಉತ್ಪನ್ನ ಭಕ್ತಿರ್ಭವತಿ, ದೇವರ ಮೇಲೆ ವಿಶೇಷವಾದ ಭಕ್ತಿ ಉಳ್ಳವನಾಗ್ತಾನೋ ಆಗ ಬೇರೆ ಜನರು ಆ ಭಕ್ತನಾದ ಭಕ್ತಿ ಇರುವಂತಹ ವ್ಯಕ್ತಿಯನ್ನು ನೋಡಿದಾಗ ಅವ ಹೇಗಿರ್ತಾನೆ? ವಾಸ್ತವಿಕವಾಗಿ ಸ್ವಭಾವತಃ ಭಕ್ತನಾದ ವ್ಯಕ್ತಿಯಲ್ಲಿ
ತೋರುವಂತಹ ಭಕ್ತಿಯ ಕಾರ್ಯಗಳೇನು ಅದನ್ನು ವರ್ಣನೆ ಮಾಡ್ತಾರೆ. ಹೇಳ್ತಾರೆ, ಅತುಲ್ಯ ಅತಿಶಯ ಗುಣಕರ್ಮ ಪ್ರತಿಪಾದಕ ಭಗವನ್ನಾಮಾನಿ ಕೀರ್ತ್ಯಮಾನಾನಿ ಶೃಣೋತಿ. ಯಾರು ಈ ರೀತಿಯಾಗಿ ಅತುಲ್ಯವಾದ ಅತಿಶಯವಾದ ಗುಣಗಳನ್ನ ಕರ್ಮಗಳನ್ನ ಪ್ರತಿಪಾದಕವಾದ ಭಗವಂತನ ನಾಮಗಳನ್ನ ಯಾವಾಗಲೂ ಹೇಳ್ತಿರ್ತಾರೆ, ಶ್ರವಣ ಮಾಡ್ತಾ ಇರ್ತಾರೆ, ಆ ಭಗವಂತನ ನಾಮಗಳನ್ನ ಯಾರು ಸ್ಮರಣೆ ಮಾಡ್ತಾ ಇರ್ತಾರೋ, ಸ್ಮರಣೆ ಮಾಡುವ ಸಂದರ್ಭದಲ್ಲಿ ಯಾರಿಗೆ ಧೃತಚಿತ್ತ ಮನಸ್ಸು ಅವರ ಹೃದಯ ಕರಗಿ ಹೋಗುತ್ತೆ, ದ್ರವೀಭಾವವಾಗತ್ತೆ. ದ್ರವೀಭಾವ ಆಗಿ ಏನ್ ಮಾಡ್ತಾರೆ, ಉಚ್ಚೈಹಿ ಹಸತಿ, ಜೋರಾಗಿ ನಗ್ತಾರೆ. ದೇವರ ಮಹಿಮೆಯನ್ನ ಕೇಳಿ, ಆ ಮಹಿಮೆ ಇರುವಂತಹ ನಾಮಸ್ಮರಣೆಯನ್ನ ಕೇಳಿ ಯಾರು ಜೋರಾಗಿ ನಗುತ್ತಾರೆ, ಜೋರಾಗಿ ಅಳ್ತಾರೆ, ಜೋರಾಗಿ ಗಾನ ಮಾಡ್ತಾರೆ. ಉನ್ಮಾದವತ ನೃತ್ಯತಿ ಲೋಕವಾಕ್ಯ, ಉನ್ಮತ್ತರಾದಂತೆ ಕುಡಿದವರ ಹಾಗೆ. ಕುಡಿದರೆ ಯಾವ ರೀತಿಯಾಗಿ ಮನುಷ್ಯ ತನ್ನನ್ನು ತಾನು ಮರೆತು ಬಿಡ್ತಾನೆ, ತನ್ನ ದೇಹವನ್ನೇ ಮರೆತು ಬಿಡ್ತಾನೆ, ಅವನ ರಿಯಾಲಿಟಿ ಹೊರಗೆ ಬರುತ್ತೆ, ನಾನು ಯಾರು ಅಂತ ಹೇಳ್ಕೊಳ್ತಾನೆ. ಹಾಗೆ ಉನ್ಮತ್ತರಂತೆ ಭಕ್ತರು ಕುಣಿತಾರೆ, ಅದು ಭಕ್ತಿಯ ಕಾರ್ಯ ಅಂತ ಹೇಳ್ತಾರೆ. ಕೇಶು ಉನ್ಮಾದವದ್ ಭಕ್ತಾ ಬಾಹ್ಯಲಿಂಗ ಪ್ರದರ್ಶಕಾ. ಅದಕ್ಕೆ 11ನೇ ಸ್ಕಂಧದಲ್ಲಿ ಈ ಮಾತನ್ನ ಹೇಳುವಾಗ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ. ಹಾಗಾದರೆ ಅವರು ಮಾತ್ರ ಭಕ್ತರು, ಅವರಿಗೆ ಮಾತ್ರ ಭಕ್ತಿ ಇದೆ ಅಂತ ಅರ್ಥವ? ಬೇರೆ ಆಚಾರ್ಯ ನಿರ್ಣಯ ಕೊಡ್ತಾರೆ, ಕೇಶದ ಉನ್ಮಾದವದ್. ಹಾಗೇನು ತಪ್ಪು ತಿಳಿಯಬೇಡಿ. ಕೆಲವರು ಉನ್ಮಾದರಾದಂತೆ ಭಕ್ತರಿರ್ತಾರೆ, ಅವರು ಉನ್ಮತ್ತರಂತೆ ತೋರ್ತಾರೆ, ಬಾಹ್ಯಲಿಂಗಿಗಳನ್ನು ತೋರಿಸ್ತಾರೆ, ಕುಣಿತಾರೆ, ಹಾರಾಡ್ತಾರೆ, ಜಿಗದಾಡ್ತಾರೆ, ನಗುತ್ತಾರೆ, ಅಳುತ್ತಾರೆ, ಇವೆಲ್ಲ ಮಾಡ್ತಾ ಇರ್ತಾರೆ. ಕೇಚಿಚ್ಚ ಅಂತರಭಕ್ತಾಸ್ಯು. ಇನ್ ಕೆಲವರು ಹೇಗಿರ್ತಾರೆ ಅಂದ್ರೆ ಒಳಗಡೆಯಿಂದಲೇ ದೇವರ ಭಕ್ತಿ ಮಾಡ್ತಿರ್ತಾರೆ, ಹೊರಗಡೆ ಎಷ್ಟು ತೋರಿಸ್ಬೇಕು ಅಂತ ನಿಯಮ ಇಲ್ಲ, ಒಳಗಡೆಯಿಂದಲೇ ಆಂತರಿಕವಾಗಿಯೇ ದೇವರ ಭಕ್ತಿಯನ್ನು ಮಾಡ್ತಿರ್ತಾರೆ. ಕೇಚಿಚ್ಚೇವ ಉಭಯಾತ್ಮಕ. ಕೆಲವರೇನ್ ಮಾಡ್ತಾರೆ, ದೇವರ ಮೇಲೆ ಭಕ್ತಿ ಬಂದಾಗ ಕೆಲವೊಮ್ಮೆ ಒಳಗಡೆಯಿಂದಲೇ ದೇವರನ್ನ ಸ್ಮರಣೆ ಮಾಡ್ತಿರ್ತಾರೆ, ಭಕ್ತಿ ಮಾಡ್ತಾರೆ, ಕೆಲವು ಸಾರಿ ಹೊರಗಡೆಯೂ ತೋರಿಸ್ತಾರೆ, ನಗುತ್ತಾರೆ, ಅಳ್ತಾರೆ, ಕುಣಿದಾಡ್ತಾರೆ, ರೋಧಿಸುವರು, ನಗುವರು, ನಾಟ್ಯವಾಡುವರು ಎಲ್ಲ ಮಾಡ್ತಿರ್ತಾರೆ. ಹಾಗಾದ್ರೆ ಇವರಿಗೆ ಭಕ್ತಿ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಕೇಳಿದ್ರೆ ಒಂದೇ ಮಾತನ್ನ ಉತ್ತರ ಕೊಡ್ತಾರೆ, ಮುಖ ಪ್ರಸಾದ ದಾರ್ಢ್ಯಾಚ ಭಕ್ತಿ ಜ್ಞೇಯ ನಚಾನ್ಯಥಾ. ಅವರ ನಾವು ದೇವರ ಬಗ್ಗೆ ಹೇಳಿದಾಗ ಅವರ ಮುಖದಲ್ಲಿ ತೋರುವ ಪ್ರಸಾದ, ಅವರ ಮುಖದಲ್ಲಿ ತೋರುವಂತಹ ಏನು ಪ್ರಸಾದ ಇದೆ, ಆ ಮುಖದಲ್ಲಿ ತೋರುವಂತಹ ಏನೊಂದು ಲಕ್ಷಣಗಳಿವೆ, ಅದನ್ನ ನೋಡಿ ತಿಳ್ಕೋಬೇಕು ಇವರು ಭಕ್ತರು ಹೌದೋ ಅಲ್ಲೋ, ಅದೇ ಗೊತ್ತಾಗಬೇಕು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ನಾನು ತುಂಬಾ ದೊಡ್ಡ ಭಕ್ತನಾಗಿದ್ದೇನೆ ಅಂತ ತೋರಿಸೋದಕ್ಕಾಗಿ ಒಂದು ಹಾಡು ಹಾಡ್ಲಿಕ್ಕೆ ಶುರು ಮಾಡಿ ಸಾಕು ಎದ್ದು ಕುಣಿಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಕುಣಿಯೋದೇನು, ನಡೆಯೋದೇನು, ಕೋಲಾಟ ಏನು, ಅದೇನು ಆಟ, ಈ ಆಟಗಳು ಶುರು ಆಗಿಬಿಡುತ್ತೆ. ಇದನ್ನ ಕೆಲವರು ತಪ್ಪಾಗಿಯೂ ತಿಳ್ಕೊಳ್ತಾರೆ, ಅದನ್ನ ತಪ್ಪಾಗಿಯೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ತಾರೆ. ದೇವರ ಮುಂದೆ ಕುಣಿದ್ರೇನೇ ಭಕ್ತಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಹಾಗೆಲ್ಲ ಈ ನಿಯಮ ಇಲ್ಲ, ಹಾಗೆಲ್ಲ ಈ ನಿಯಮ ಇಲ್ಲ. ಅದು ಎಷ್ಟು ತಪ್ಪಾಗಿ ಹೋಯಿತು ಅಂದ್ರೆ ನಾನು ಹೇಳೋದು, ವಾಸ್ತವಿಕವಾದ ಭಕ್ತಿ, ವಾಸ್ತವಿಕವಾದ ಆ ಭಕ್ತಿಯನ್ನು ಬಿಟ್ಟು ಇವತ್ತು ದೇವರ ಉತ್ಸವ ಅಂದ್ರೆ ಕೆಲವು ಕಡೆಗೆ, ಇವತ್ತು ಅನೇಕ ಕಡೆಗೆ ನಾವು ಗಣಪತಿ ದೇವರ ಉತ್ಸವವನ್ನು ನೋಡ್ತೇವೆ,
ಅಂತಹ ಕೆಲವು ಉತ್ಸವಗಳಲ್ಲಿ ಕುಣಿಯೋದಕ್ಕೋಸ್ಕರವಾಗಿಯೇ ಕುಡಿತಾರೆ ಪಾಪ. ಕುಣಿಯೋದಕ್ಕೋಸ್ಕರ ಕುಣಿತಾರೆ, ನರ್ತನ ಮಾಡ್ತಾರೆ. ನರ್ತನ ಯಾಕೆ ಮಾಡ್ತಾರೆ ಅಂದ್ರೆ ಅವರೊಂದು ಹಾಬಿ, ಕುಣಿಬೇಕು. ಅಂಥವರು ಮದುವೆ ಸಮಾರಂಭದಲ್ಲೂ ಕುಣಿತಾರೆ. ಅವರಿಗೆ ಯಾರದೋ ಸಂಬಂಧಿಕರ ಮನೆತನದ ಮದುವೆ ಇತ್ತು ಅಂದ್ರೆ ಆ ಮದುವೆಯಲ್ಲೂ ಬ್ಯಾಂಡ್ಗಳನ್ನು ಬಾರಿಸ್ತಾ ಕುಣಿತಾರೆ ಪಾಪ. ಆಕೆ ಕುಣಿಯೋದು ಹಾಬಿ ಅವರಿಗೆ. ದೇವರ ಮೇಲೆ ಭಕ್ತಿಯಿಂದ ಕುಣಿಯೋದಿಲ್ಲ ಅವರು. ಏನ್ ಮಾಡ್ತಾರಂದ್ರೆ ಕುಣಿಬೇಕು ಅನ್ನೋದೊಂದು ಹಾಬಿ. ಹಂಗಾಗಿ ಮತ್ತೆ ಕುಣಿಸ್ಬೇಕು, ಅದೆಲ್ಲ ಭಕ್ತಿ ಆಗಲ್ಲ. ಅದನ್ನು ಭಕ್ತಿ ಅಂತ ಯಾರಾದ್ರೂ ಕರೀತಾರ? ಅದು ಭಕ್ತಿ ಆಗೋದಿಲ್ಲ. ಮುಖಪ್ರಸಾದ ರಾಡ್ಯ ಭಕ್ತಿ ಜ್ಞೇಯ ನಚಾನ್ಯತ ಹೇಳ್ತಾರೆ. ಕ್ವಚಿತ್ ಚಿಂತೆಯ ಕ್ವಚಿತ್ ಹಸಂತಿ ನಂದಂತಿ ವದಂತ್ಯ ಲೌಕಿಕಾ ನೃತ್ಯಂತಿ ಗಾಯಂತ್ಯ ನಶೂಲಯಂತ್ಯಜಂ ಭವಂತಿ ತೂಷ್ಣೀಂ ಪರಮೇತ್ಯ ನಿರ್ವೃತಾಃ. ಕೆಲವು ಸಾರಿ ಅಳ್ತಾರೆ. ಅಚ್ಯುತಸ್ಯ ದರ್ಶನಂ ಕಥಂ ಸ್ಯಾತ್. ಭಗವಂತ, ನಿನ್ನ ದರ್ಶನ ಯಾವಾಗ ಆಗತ್ತಪ್ಪ? ನೀ ಯಾವಾಗ ಅನುಗ್ರಹ ಮಾಡ್ತೀಯಪ್ಪ ನಮ್ಮ ಮೇಲೆ? ಯಾವತ್ತು ಎಂದಿಗಾವುದೋ ನಿನ್ನ ದರ್ಶನ ಅಂತ ಭಗವಂತನ ಚಿಂತೆಯಿಂದ ಕೆಲವೊಮ್ಮೆ ಅಳ್ತಾರೆ. ಕ್ವಚಿತ್ ಅಚ್ಯುತಸ್ಯ ಚರಿತ ವಿಶೇಷ ಸ್ಮೃತ್ಯ. ಕೆಲವೊಮ್ಮೆ ದೇವರು ಈ ಮನುಷ್ಯ ಜನ್ಮ ಕೊಟ್ಟಾಗ ಇಷ್ಟು ದೇವರ ಬಗ್ಗೆ ತಿಳ್ಕೊಳ್ಳುವಂತಹ ಭಾಗ್ಯ ಕೊಟ್ಟನಲ್ಲಪ್ಪ, ಎಷ್ಟು ದೊಡ್ಡ ಭಾಗ್ಯ ಕೊಟ್ಟಿದ್ದಾನೆ ಅಂತ ಅದನ್ನೇ ಚಿಂತನೆ ಮಾಡಿ ನಗುತ್ತಾರೆ. ಕೆಲವೊಮ್ಮೆ ಹಸಂತಿ ನಂದಂತಿ, ಹೇಳುವವರಿದ್ರೆ ಹೇಳ್ತಾರೆ, ಕೇಳುವವರಿದ್ರೆ ಹೇಳ್ತಾರೆ, ಹೇಳುವವರಿದ್ರೆ ಕೇಳ್ತಾರೆ, ಕೇಳೋರು ಇಲ್ಲ ಅಂದ್ರೆ ಸ್ವಯಂ ತಾವೇ ನರ್ತನೆ ಮಾಡ್ತಾರೆ. ನಂದಂತಿ ಸಂತೋಷ ಪಡ್ತಾರೆ ಆ ಭಗವಂತನ ಚರಿತ್ರೆಯನ್ನೇ ಕೇಳಿ. ಲೋಕೈಹಿ ಭಾಷೈಹಿ ಅಪಸ್ಪೃಷ್ಟಾಃ ಅಪಿ. ಅವರಿಗೆ ಯಾರೋ ಒಬ್ರು ಭಕ್ತರಿದ್ದಾರೆ, ಆ ಭಕ್ತರಿಗೆ ಲೋಕದಲ್ಲಿ ಯಾರೂ ಅವರಿಗೆ ಮರ್ಯಾದೆ ಕೊಡ್ಲಿಲ್ಲ. ಇವರೇನ್ರಿ ಅಂತ ಬೈದ್ರು, ಅವರ ಹತ್ರ ಹೋಗ್ಲಿಲ್ಲ. ಅವರು ಸ್ವಯಮೇವ ತಮ್ಮಷ್ಟಕ್ಕೆ ತಾವೇ ಮನಸ್ಸಲ್ಲೇ ದೇವರ ಚಿಂತನೆಯನ್ನು ಮಾಡಿ ನಗುತ್ತಾ ಇರ್ತಾರೆ. ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನ ಕೇಳಿ ಆ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನೇ ತಾವು ಅಭಿನಯ ಮಾಡಿ ತೋರಿಸ್ತಾರೆ. ಕೃಷ್ಣ ಹೇಗೆ ಆ ಪೂತನೆಯನ್ನ ಕೊಂದ ಅದನ್ನು ತೋರಿಸ್ತಾರೆ. ಈ ಮಾತನ್ನ ನಾವು ಪ್ರಹ್ಲಾದರಾಜರ ಬಗ್ಗೆ ಕೇಳ್ತೇವೆ. ಪ್ರಹ್ಲಾದರಾಜರ ಬಗ್ಗೆ ಭಾಗವತದಲ್ಲಿ ಹೇಳ್ತಾರೆ. ಕ್ವಚಿತ್ ಹಸತಿ, ಕ್ವಚಿತ್ ಗಾಯತಿ, ಕ್ವಚಿತ್ ರೋದಿತಿ. ಕೆಲವೊಮ್ಮೆ ಅಳ್ತಾನೆ, ಕೆಲವೊಮ್ಮೆ ನಗುತ್ತಾನೆ, ಕೆಲವೊಮ್ಮೆ ತನ್ನಷ್ಟಕ್ಕೆ ತಾನೇ ಸುಖ ಪಡ್ತಾ ಇರ್ತಾನೆ, ಸಂತೋಷ ಪಡ್ತಾ ಇರ್ತಾನೆ. ಲೋಕವಾಕ್ಯ, ಅವನು ಸಾಮಾನ್ಯ ಮನುಷ್ಯರಂತೆ ಕಾಣಿಸೋದೇ ಇಲ್ಲ. ವಿಲಕ್ಷಣವಾದ ಅಲೌಕಿಕವಾದ ಚರ್ಯೆ ಅವನ ಒಂದು ಚರ್ಯೆ ಇರುತ್ತೆ. ಅದಕ್ಕೆ ಒಂದು ಕಥೆಯಿಂದ ನಾನು ಹೇಳ್ತಾ ಇರ್ತೇನೆ. ಒಂದ್ ದಿವಸ ಏನಾಯ್ತು ಅಂದ್ರೆ, ವ್ಯಾಸರಾಜರು ಮತ್ತೆ ಕನಕದಾಸರು ಇನ್ನೊಬ್ಬರು ಮಹಾಜ್ಞಾನಿಗಳು ಒಂದು ತುಂಗಭದ್ರಾ ನದಿಯ ದಂಡಿಯ ಮೇಲೆ ಕುಳಿತುಕೊಂಡು ವಿಚಾರ ಮಾಡ್ತಾ ಇದ್ರು ಸಂದರ್ಭದಲ್ಲಿ ಅವರಂದ್ರು, ನಾವು ಸಭೆಯಲ್ಲಿ ಪುರಂದರದಾಸರೊಬ್ಬರು ಬಂದಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದಾಗ ಯಾರೊಬ್ಬರನ್ನ ಕರಗಳಿಸ್ಬೇಕು, ಹೋಗಿ ಕರ್ಕೊಂಡು ಬಾಪ ಅಂತ ಹೇಳ್ಬೇಕು. ಇವರು ನದಿಯ ದಂಡಿಯ ಮೇಲೆ ಕೂತಿದ್ದಾರೆ, ಊರು ಒಳಗಡೆ ಮಠದಲ್ಲಿ ಪುರಂದರದಾಸರಿದ್ದಾರೆ, ಅವ್ರನ್ನ ಕರ್ಕೊಂಡು ಬಾ ಅಂತ ಹೇಳ್ಬೇಕು. ಆಗ ನದಿಯ ಹತ್ತಿರ 6-8 ಕುರಿಗಳನ್ನ, ಮೇಕೆಗಳನ್ನ ಮತ್ತೆ ಕಾಯುವಂತಹ ಒಬ್ಬ ವ್ಯಕ್ತಿ ಇದ್ದ.
ಕೊಂಡಪ್ಪ ಅಂತ ಅವನ ಹೆಸರು. ಅವನಿಗೆ ಕರೆದ್ರು, ಬಾಯಿಲಿ. ಅವನ ಕಾಲ, ಅವನ ಯೋಗ್ಯತೆ ಪರಿಪಕ್ವವಾಗಿತ್ತು. ಅವನಿಗೆ ಹೇಳಿದ್ರು, ಹೋಗು, ಅಲ್ಲಿ ಮಠದಲ್ಲಿ ಪುರಂದರದಾಸರಿದ್ದಾರೆ, ಅಲ್ಲಿ ನಿಮ್ಮನ್ನು ಕರೀತಾ ಇದ್ದಾರೆ ಅಂತ ಹೇಳು. ಅಲ್ಲಿ ಸ್ವಾಮಿಗಳೊಬ್ರು ಕೂತಿದ್ದಾರೆ ನದಿಯ ಹತ್ತಿರ, ನಿಮ್ಮನ್ನು ಕರೀತಾ ಇದ್ದಾರೆ ಅಂತ ಹೇಳು, ಕರ್ಕೊಂಡು ಅವರನ್ನ. ಆಗ ಅವನು ಹೇಳಿದ, ಆಯ್ತು ಸ್ವಾಮಿ, ಕರ್ಕೊಂಡು ಬರ್ತೀನಿ. ಬಾಯಿ, ಏನು ಅಲ್ಲ, ಅವರನ್ನ ಕರ್ಕೊಂಡ್ ಬಾ ಅಂತ ನಾನು ಹೇಳಿದ್ದೀನಿ. ನೀನು ಕರೆಕ್ಟಾಗಿ ಹೋಗಿ ಪುರಂದರದಾಸರನ್ನೇ ಹೋಗಿ ಕರ್ಕೊಂಡು ಬರಬೇಕು. ಆಯ್ತು, ಹೌದಾ? ಮಠದ ಹತ್ರ ನಿಂತು ಕೂಗಿದ, ಇಲ್ಲಿ ಪುರಂದರದಾಸರು ಯಾರಿದ್ದೀರಿ? ಪುರಂದರದಾಸರು ಬಂದ್ರು ಹೊರಗಡೆ. ಏನ್ ಬೇಕಾಗಿತ್ತು? ಇಲ್ಲ, ಬುದ್ಧಿಯಲ್ಲಿ ಸ್ವಾಮಿಯಾರು ಕೂತಿದ್ದಾರೆ, ನಿಮ್ಮನ್ನು ಕರೀತಾ ಇದ್ದಾರೆ, ನೀವು ಬರ್ಬೇಕಂತ. ಆಗ ಪುರಂದರದಾಸರು ಕೇಳಿದ್ರು, ಅಲ್ಲೋ, ಅಷ್ಟು ದೊಡ್ಡವರು ಸ್ವಾಮಿಗಳು ಕೂತಿದ್ರಲ್ಲ, ಅವ್ರನ್ನಿಗೆ ನನ್ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ನನ್ ಕರ್ಕೊಂಡು ಬಂದ್ಮೇಲೆ ನನಗೇನಾದ್ರೂ ಕೊಡ್ರಿ ಅಂತ ಕೇಳಿದೀಯ ಅವರಿಗೆ? ನೀ ಕೇಳಲೇ ಇಲ್ಲಲ್ಲ, ಮತ್ತೆ ಏನ್ರಿ ಕೇಳ್ಬೇಕು ಬೇಡ ಅವರಿಗೆ? ನಾನು ಹೋಗಿ ಕೆಲಸ ಮಾಡ್ಕೊಂಡ್ ಬರ್ತೀನಿ, ಕರ್ಕೊಂಡ್ ಬರ್ತೀನಿ ಪುರಂದರದಾಸರನ್ನ, ನನಗೇನಾದ್ರೂ ಕೊಡ್ರಿ ಅಂತ ಕೇಳ್ಬೇಕು ಬೇಡ? ಹೌದಾ ಬುದ್ಧಿ? ನನಗೆ ಬುದ್ಧಿನೇ ಇಲ್ಲ, ಏನ್ ಕೇಳಬೇಕು? ನನಗೆ ಬುದ್ಧಿ ಇಲ್ಲದೆ ಇದ್ದವ್ರು ನಾವೆಲ್ಲ ಏನ್ ಬುದ್ಧಿ ಕೇಳ್ಬೇಕು? ಹೌದಾ, ಒಂದ್ ಮಾಡು, ನಾನೀಗ 5 ನಿಮಿಷದಲ್ಲಿ ಬರ್ತೀನಲ್ಲಿ. ನೀನು ದೂರದಿಂದ ಅವ್ರು ನೋಡ್ತಾ ಇದ್ಯಲ್ಲ, ಅವ್ರೇನ್ ಮಾಡ್ತಾ ಇದ್ರು? ಏನಿಲ್ಲ ಸ್ವಾಮಿ, ಕೆಲವೊಮ್ಮೆ ಜೋರಾಗಿ ನಗ್ತಿದ್ರು, ಜೋರಾಗಿ ಹಾಡ ಹಾಡ್ತಿದ್ರು, ಕೆಲವೊಮ್ಮೆ ಅಳ್ತಾ ಇದ್ರು. ಅದನ್ನ ನೋಡಿದೆ. ನೋಡಿದೆಯಲ್ಲ, ನೀನ್ ಅವ್ರ ಹತ್ರ ಹೋಗಿ ಕೇಳು. ಏನ್ ಕೇಳು ಅಂದ್ರೆ, ನಾನು ಕರ್ಕೊಂಡ್ಬಂದೆ ಪುರಂದರದಾಸರನ್ನ, ನನಗೇನಾದ್ರು ಕೊಡ್ರಿ ಸ್ವಾಮಿ ಅಂತ ಕೇಳ್ಬೇಕು. ನೀವು ಇಷ್ಟ ತನಕ ನಗತಾ ಇದ್ರಲ್ಲ, ಆ ಸ್ವಲ್ಪ ನಗು ನನ್ ಕೊಡ್ರಿ. ನೀವು ಇಷ್ಟ ತನಕ ಅಳ್ತಾ ಇದ್ರಲ್ಲ, ಆ ಅಳುವಿನೊಳಗೆ ಸ್ವಲ್ಪ ಅಳು ಕೊಡ್ರಿ ಅಂತ ಕೇಳಿ ಅಂತ ಪುರಂದರದಾಸರು ಆ ಕೊಂಡಪ್ಪನಿಗೆ, ಆ ಕುರುಬನಿಗೆ ಬುದ್ಧಿ ಹೇಳಿದರು. ಆಗ ಆ ವ್ಯಕ್ತಿ ಬಂದು ಹೇಳಿದ ವ್ಯಾಸರಾಜರ ಹತ್ರ, ಸ್ವಾಮಿ, ನಾನು ಕರ್ಕೊಂಡು ಬಂದೀನಿ, ಇನ್ನು 5 ನಿಮಿಷದಲ್ಲೂ ಬರ್ತಾರೆ, ನಾನು ಕರ್ಕೊಂಡ್ ಬಂದಿದ್ದಕ್ಕೆ ನನಗೇನಾದ್ರೂ ಕೊಡ್ತೀರಾ? ವ್ಯಾಸರಾಜರು ಕೇಳಿದ್ರು, ನಿನಗೆ ಯಾರು ಹೇಳಿದ್ರು ನಾ ಕೇಳು ಅಂತ? ನಿನಗೆ ಕೇಳೋದು ಯಾರು ಹೇಳಿದ್ರು ನಿಂಗೆ? ಇಲ್ಲ, ಅವ್ರು ಹೇಳಿದ್ರು, ನಾನು ಕೇಳ್ತಾ ಇದ್ದೀನಿ. ಏನ್ ಬೇಕು? ನೀವು ಇಷ್ಟೋ ತನಕ ನಾನು ನೋಡಿದೆ ನಿಮ್ಮನ್ನ, ಕೆಲವೊಮ್ಮೆ ನಗ್ತಾ ಇದ್ರಿ, ಕೆಲವೊಮ್ಮೆ ಅಳ್ತಾ ಇದ್ರಿ. ನಿಮ್ಮ ಅಳೋದ್ರೊಳಗೆ ಸ್ವಲ್ಪ ಅಳು ಕೊಡಿ, ನಿಮ್ಮ ನಗೋದ್ರೊಳಗೆ ಸ್ವಲ್ಪ ನಗು ಕೊಡ್ರಿ ಅಂತ ಆ ಕುರುಬರಮ ಹೇಳಿದ. ಅವನಿಗೆ ವ್ಯಾಸರಾಜರು ಅನುಗ್ರಹ ಮಾಡ್ತಾರೆ. ಅವರೇ ಮುಂದಿನ ಜನ್ಮದಲ್ಲಿ ಜಗನ್ನಾಥದಾಸರಾಗಿ ಹುಟ್ಟಿ ಬರ್ತಾರೆ. ಜಗನ್ನಾಥದಾಸರಾಗಿ ಹುಟ್ಟಿ ಬಂದು ಆ ಭಗವಂತನ, ಅನಂತವಾದ ಭಗವಂತನ ಮಹಿಮೆಯಲ್ಲಿ ಅಲ್ಪವಾದರೂ ನನಗೆ ಬರಲಿಕ್ಕಾಯ್ತಲ್ಲ ಅಂತ ಸಂತೋಷದಿಂದ ನಗುತ್ತಾರೆ. ದೇವರ ಮಹಿಮೆಯನ್ನ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಅಳ್ತಾರೆ. ಅಂತಹ ಮಹಾನುಭಾವರ ಚರಿತ್ರೆಯನ್ನು ನಾವು ಕೇಳ್ತೇವೆ. ದೇವರು ನಮಗೂ ಕೂಡ ಆ ಭಾಗ್ಯ ಕೊಡಬೇಕು. ಜ್ಞಾನಿಗಳು ಅಳೋದ್ರೊಳಗೆ ಸ್ವಲ್ಪ ಅಳು, ಜ್ಞಾನಿಗಳ ಅಳೋದ್ರೊಳಗೆ ಸ್ವಲ್ಪ ನಗು, ನಗೋದ್ರೊಳಗೆ ಸ್ವಲ್ಪ ನಗುವನ್ನ ದೇವರು ನಮಗೆ ಕೊಡಬೇಕು. ದೇವರಿಗೆ ಅನನ್ಯವಾಗಿ ಬೇಡ್ಕೊಳ್ಳೋಣ, ಸ್ವಾಮಿ ಭಗವಂತ ಜನ್ಮ ಜನ್ಮಾಂತರಕ್ಕಾದರೂ ಆ ಭಾಗ್ಯವನ್ನು ಕೊಡಪ್ಪ ಸ್ವಾಮಿ, ನಮ್ಮ ಮೇಲೆ ಕರುಣೆಯನ್ನು ಮಾಡು. ಕ್ವಚಿತ್ ದುರ್ದತಿ ಅಚ್ಯುತ ಚಿಂತೆಯ, ಕ್ವಚಿತ್ ಹಸಂತಿ ನಂದಂತಿ ವದಂತಿ, ಕ್ವಚಿತ್ ಅಲೌಕಿಕಾಹ ನೃತ್ಯಂತಿ ಗಾಯಂತಿ ಅನುಶೀಲಯಂತ್ಯಜಂ ಭವಂತಿ ತೂಷ್ಣೀಂ ಪರಮೇತ್ಯ ನಿರ್ವೃತಾಹ. ದೇವರ ಮೇಲೆ ಅಷ್ಟು ವಿರುದ್ಧವಾಗಿ, ಅಷ್ಟು ವಿಶೇಷವಾಗಿ ಅವರು ಮತ್ತೆ ಮಾಡ್ತಾರೆ, ನಗುತ್ತಾರೆ, ಅಳ್ತಾರೆ. ಹಾಗಾಗಿ ಮುಂದೆ ಹೇಳ್ತಾರೆ, ಇಂಥವರನ್ನ ಯಾರು ವಿರೋಧ ಮಾಡ್ತಾರೆ, ಆ ಶಬ್ದ ಮೊದಲೇ ಬಂದ್ಬಿಡುತ್ತೆ. ಇಂತಹ
ಜ್ಞಾನಿಗಳನ್ನ, ಇವರನ್ನ ನೋಡುವವರನ್ನ ಯಾರು ವಿರೋಧ ಮಾಡ್ತಾರೆ ಅಂಥವರನ್ನ ಮಾತ್ರ ಸರ್ವಥಾ ನಂಬಬೇಡಿ. ಆ ಮಾತನ್ನ ಹೇಳ್ತಾರೆ. ನಿಶಮ್ಯ ಕರ್ಮಾಣಿ ಗುಣಾನ ತುಲ್ಯಾನ್ ವೀರ್ಯಾಣಿ ಲೀಲಾತಮ ವಿಸ್ಕೃತಾನಿ ಯದಾತಿ ಹರ್ಷೋತ್ಕುಲಕಾಶ್ರು ಗದ್ಗದಃ ಪ್ರೋತ್ಕಂಠ ಉದ್ಗಾಯತಿ ರೌತಿ ನೃತ್ಯತಿ. ಇಲ್ಲಿ ಒಟ್ಟಾರೆ ಭಕ್ತಿಯ ಅವಸ್ಥೆಯನ್ನ ಮೂರು ಹೇಳ್ತಾರೆ. ಒಂದು ಅಪಕ್ವವಾದ ಭಕ್ತಿ, ಇನ್ನೊಂದು ಪಕ್ವ ಕಲ್ಪವಾದ ಭಕ್ತಿ, ಇನ್ನೊಂದು ಪಕ್ವ ಭಕ್ತಿ ಅಂತ ಮೂರು ತರಹ ಭಕ್ತಿ. ಅಪಕ್ವ ಭಕ್ತಿ ಅಂದ್ರೆ 3 ಶ್ಲೋಕ ಹೇಳಿದ್ದಾರೆ. 3 ಶ್ಲೋಕದಲ್ಲಿ ಮೊದಲನೇ ಶ್ಲೋಕದಲ್ಲಿ ಯಾರು ದೇವರ ಬಗ್ಗೆ ಕೇಳಿದಾಗ ಸಂತೋಷ ಪಡ್ತಾರೆ, ಮತ್ತೆ ನಗುತ್ತಾರೆ, ದ್ರವ ಅವರ ಮನಸ್ಸು ಹೃದಯ ಕರಗಿ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಅದು ಬಾಲಸ್ಯೈವ ಅನುದ್ರಕ್ತಾನಿ ಭವಂತಿ. ಸಣ್ಣ ಮಗುವಿನ ಹಾಗೆ ಅವರು ದೇವರ ಮೇಲೆ ಭಕ್ತಿಯನ್ನ ಮಾಡ್ತಾರೆ. ಹಾಗಾಗಿ ಅಪಕ್ವವಾದ ಭಕ್ತಿಯವರು. ಇನ್ನು ಯಾರು ಕೆಲವರು ದೇವರ ಮಹಿಮೆಯನ್ನ ಕೇಳಿ ವಿಶಿಷ್ಟವಾಗಿ ದೇವರ ಮಹಿಮೆಯನ್ನ ತಿಳ್ಕೊಂಡು ಜೋರಾಗಿ ನಗುತ್ತಾರೆ, ಅಳ್ತಾರೆ, ನರ್ತನೆ ಮಾಡ್ತಾರೆ, ಅದು ಪಕ್ವ ಕಲ್ಪವಾದ ಭಕ್ತಿ, ಇನ್ನೂ ಪಕ್ವ ಭಕ್ತಿ ಆಗಿಲ್ಲ. ಆದರೆ ಯಾರು ನಿಶಮ್ಯ ಕರ್ಮಾಣಿ ಗುಣಾನ ತುಲ್ಯಾನ್ ವೀರ್ಯಾನ್ ಇಲ್ಲ ತನುಭಿಹಿ ಕೃತಾನಿ ಯದಾತಿ ಹರ್ಷೋತ್ ಪುಲಕಾಸ್ತು ಗದ್ಗದಃ ಪ್ರೋತ್ಕಂಠ ಉದ್ಗಾಯತಿ ರೌತಿ ನೃತ್ಯತಿ. ನೋಡಿ, ಅದಕ್ಕಾಗಿ ಹೇಳ್ತಾರೆ, ಅದ್ಭುತವಾದ ಮಾತನ್ನ ನಮಗೆ ತಿಳಿಸ್ತಾರೆ. ಇನ್ನೊಬ್ಬರು ದೇವರ ಬಗ್ಗೆ ಗಾನ ಮಾಡ್ತಾ ಇರಬೇಕಾದಾಗ ದೇವರ ಗುಣಗಳನ್ನ, ದೇವರು ತಾನು ಲೀಲಾಜಾಲವಾಗಿ ಮಾಡಿರ್ತಕ್ಕಂತಹ ಏನೊಂದು ಮಹಿಮೆ ಇದೆ ಅಂದ್ರೆ, ಒಂದೇ ಒಂದು ಕೈಯಿಂದ ದೇವರು ಗೋವರ್ಧನ ಪರ್ವತವನ್ನ ಎತ್ತಿದ, ಲೀಲಾಜಾಲವಾಗಿ ಮಾಡಿದ್ದಾನೆ. ಏಕಯಾಯವ ಅಂಗುಲ್ಯ ಪರ್ವತ ಧಾರಣಾದಿಗಳನ್ನು ಮಾಡಿದ್ದಾನೆ. ಅದನ್ನ ಶ್ರವಣ ಮಾಡಿದ ತಕ್ಷಣ, ಅದು ಕೇಳಿದ ತಕ್ಷಣ ಅತೀ ಹರ್ಷೋ ಭವತಿ, ಅತ್ಯಂತ ಹರ್ಷ, ತುಂಬಾ ಸಂತೋಷ ಆಗತ್ತೆ ಮನಸ್ಸಿಗೆ. ತಥೈವ ಉತ್ಪುಲಕಾಶ್ರು ಗದ್ಗದಃ, ಮನಸ್ಸಿನಲ್ಲಿ ಹೃದಯ ಕರಗಿ ಅವರ ಕಂಠ ಗಟ್ಟಿಯಾಗಿ ಗದ್ಗದವಾಗಿ ಪುಲಕವಾಗಿ ಕಣ್ಣಲ್ಲಿ ನೀರು ಬರುತ್ತೆ. ಪುಲಕಃ ರೋಮಾಂಚವಾಗತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಕಂಠ ಗದ್ಗದವಾಗತ್ತೆ. ಸಕಂಪ ಕಲಿತ ಭಾಷಣಂ, ಮಾತಾಡಬೇಕಾದಾಗೆ ಎಡವಿ ಎಡವಿ ಮಾತಾಡ್ತಾರೆ. ಉತ್ಕಂಠವಾಗಿ ಯಾರು ಹೇಳ್ತಾರೆ, ಗಾನ ಮಾಡ್ತಾರೆ, ಅಂಥವರ ಭಕ್ತಿ ಅದು ನಿಜವಾಗಲೂ ಕೂಡ ಪಕ್ವವಾದ ಭಕ್ತಿ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಅಪಕ್ವ ಭಕ್ತಿ, ಪಕ್ವ ಕಲ್ಪ ಭಕ್ತಿ, ಪಕ್ವ ಭಕ್ತಿ ಎಂಬುದಾಗಿ ನಾವು ಅದನ್ನ ಸರಿಯಾಗಿ ತಿಳಿಯಬೇಕು. ಅಂದ್ರೆ ನಾನು ಹೇಳ್ತಾ ಇರ್ತೇನೆ, ದೇವರ ಮಹಿಮೆಯನ್ನ ತಿಳ್ಕೊಂಡು ಇಲ್ಲಿ ನಮಗೆ ಇಷ್ಟು ಅನುಗ್ರಹ ಮಾಡಿದ್ದಾರೆ. ಆದರೆ ಬೇರೆ ಕಡೆಗೆ ನಾವು ಗೀತಾ ತಾತ್ಪರ್ಯಾದಿಗಳನ್ನು ನೋಡಿದಾಗ ಅತಿ ಪರಿಪಕ್ವ ಭಕ್ತಿ ಅಂತ ಒಂದಿದೆ, ಅತೀ ಪರಿಪಕ್ವ ಭಕ್ತಿ ಅಂತ ಇದೆ. ಮೊದಲು ಕೇವಲ ಭಕ್ತಿ, ಆಮೇಲೆ ಪಕ್ವ ಭಕ್ತಿ, ಆಮೇಲೆ ಪರಿಪಕ್ವ ಭಕ್ತಿ, ಆಮೇಲೆ ಅತೀ ಪರಿಪಕ್ವ ಭಕ್ತಿ. ಈ ಅತೀ ಪರಿಪಕ್ವ ಭಕ್ತಿ ಇದು ಯಾವಾಗ ಬರುತ್ತೆ ಅಂದ್ರೆ ಅಪರೋಕ್ಷ ಜ್ಞಾನ ಆದ್ಮೇಲೆ ಬರೋದು, ಅಲ್ಲಿವರೆಗೆ ಬರೋದಿಲ್ಲ. ಟೀಕಾಕೃತ್ಪಾದರು ನಮಗೆ ಶ್ರೀಮನ್ಯಾಯ ಸುಧಾ ಗ್ರಂಥದಲ್ಲಿ ಭಕ್ತಿಯ ಡೆಫಿನೇಷನ್ ಹೇಳ್ತಾರೆ. ಭಕ್ತಿಯ ಡೆಫಿನೇಷನ್ ಯಾವುದನ್ನ ಭಕ್ತಿ ಅಂತ ಕರಿಬೇಕು? ಪರಮೇಶ್ವರ ಭಕ್ತಿರ್ನಾಮ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣಗಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ಪ್ರೇಮ ಪ್ರವಾಹ ಭಕ್ತಿ. ಎಷ್ಟೇ ವಿಘ್ನಗಳು ಬಂದರೂ ಕೂಡ ನಿರಂತರವಾಗಿ ದೇವರ ನಿರವಧಿಕವಾದ ಅನಂತವಾದ ಗುಣಗಳ ಜ್ಞಾನವನ್ನ ಮಾಡಿಕೊಂಡು
ತನ್ನ ಮೇಲೆ ತಾನು ಎಷ್ಟು ಪ್ರೀತಿಯನ್ನ ಮಾಡುತ್ತಾನೋ, ತನ್ನವರ ಮೇಲೆ ತಾನು ಎಷ್ಟು ಪ್ರೀತಿಯನ್ನ ಮಾಡುತ್ತಾನೋ ಅದಕ್ಕಿಂತಲೂ ಹೆಚ್ಚಿನ ಪ್ರೀತಿಯನ್ನ ದೇವರ ಮೇಲೆ ಮಾಡಿದ ಅಂದರೆ ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣ ಅಂತರಾಯ ಸಹಸ್ರೇಣಾಪಿ. ಕೋಟಿ ಕೋಟಿ ವಿಘ್ನಗಳು ಬರ್ತಾ ಇದ್ರೂ ಕೂಡ ತನ್ನ ಮೇಲೆ ತಾನು ಎಷ್ಟು ಪ್ರೀತಿ ಮಾಡ್ತಾನೆ. ಒಂದು ಜೀವ ಮನುಷ್ಯ ತನ್ನ ಮೇಲೆ ತಾನು ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನೋದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಒಂದು ಟಬ್ಬು, ಆ ಟಬ್ಬಿನ ಒಳಗಡೆ ಒಂದು ಮಂಗ ಆ ಮಂಗದ ಮಗುವನ್ನು ಇಟ್ಟಿರುತ್ತೆ. ಕೆಳಗಡೆಯಿಂದ ನೀರು ಬಿಡ್ತಾ ಹೋದ್ರು, ಕಾಲು ಪೂರ್ಣ ತೊಯ್ತು. ಆಗ ಮಗುವಿನ ಮಂಗ ಏನ್ ಮಾಡ್ತು, ತೊಡೆ ಮೇಲೆ ಕುಡಿಸ್ಕೊಡ್ತು. ತೊಡೆ ತೊಯ್ತು, ಮಗುವನ್ನ ಹೆಗಲ ಮೇಲೆ ಕುಡಿಸ್ಕೊಳ್ತು. ಮಂಗ ಹೆಗಲುವರೆಗೆ ನೀರು ಬಂತು, ಮಗುವನ್ನ ತಲೆ ಮೇಲೆ ಕುಡಿಸ್ಕೊಳ್ತು. ತಲೆನೂ ತುಂಬು ಹೋಯಿತು, ತಲೆ ಮುಳುಗಿ ಹೋಯಿತು. ಆಗ ಏನು ವಿಚಾರ ಮಾಡಲಿಲ್ಲ ಮಂಗ, ತಾನು ಎದ್ದು ನಿಂತು ಮಗುವಿನ ಕೆಳಗೆ ಹಾಕ್ಬಿಟ್ಟು, ತಾನು ಎದ್ದು ನಿಂತು ಮಗುವಿನ ಕೆಳಗೆ ಹಾಕ್ಬಿಡ್ತು. ಸೈಂಟಿಸ್ಟ್ಗಳು ಇದನ್ನ ಪರೀಕ್ಷೆ ಮಾಡಿದ್ದಾರೆ. ಜೀವನಿಗೆ ತನ್ನ ಮೇಲೆ ತನಗೆ ಎಷ್ಟು ಪ್ರೀತಿ ಇರುತ್ತೆ ಯೋಚನೆ ಮಾಡಿ. ಹಾಗೆ ನಮ್ಮ ಮೇಲೆ ನಮಗೆ ಎಷ್ಟು ಪ್ರೀತಿ ಇದೆ ಅದಕ್ಕಿಂತಲೂ ಹೆಚ್ಚಿನ ಪ್ರೀತಿಯನ್ನು ದೇವರ ಮೇಲೆ ಮಾಡಬೇಕಂತ. ಪ್ರಹ್ಲಾದರಾಜರಿಗೆ ಖಡ್ಗವನ್ನು ತೆಗೆದುಕೊಂಡು ಹಿರಣ್ಯಕಶಿಪು ಹಾರಿ ಬಂದು ನಿಂತ. ಕುತ್ತಿಗೆ ಮೇಲೆ ಇಟ್ಟಿದ್ದಾನೆ ಖಡ್ಗವನ್ನ. ಒಂದೇ ಬಿಡ್ತಿ ನಿನ್ನ ಅಂದ, ಕೊಲ್ಲು, ದೇವರು ಕಾಪಾಡ್ತಾನೆ. ಅವ್ರಿಗೆ ತಮ್ಮ ಮೇಲೆ ಪ್ರೀತಿ ಎಷ್ಟಿದೆ ಅದಕ್ಕಿಂತಲೂ ಜಾಸ್ತಿ ಪ್ರೀತಿ ದೇವರ ಮೇಲಿದೆ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಬೇರೆಯವರಾಗಿದ್ರೆ ಯಾರು ಹೇಳಿದ್ರು ದೇವರಂತ, ನೀನೇ ದೇವರಪ್ಪ ಸ್ವಾಮಿ ಪರಮಾತ್ಮ, ನೀನೇ ಹಿರಣ್ಯಕಶಿಪೇ ನಮಃ, ನೀನೇ ದೇವರು ನೀನೇ ದೇವರು ಅಂತ ಆ ಕ್ಷಣದಲ್ಲಿ ಚೇಂಜ್ ಆಗಿಬಿಡ್ತಾ ಇತ್ತು. ಹಾಗಾದ್ರೆ ಆ ಭಕ್ತಿ ಅದು ನಿಜವಾಗಲೂ ಕೂಡ ಆ ಭಕ್ತಿ ಯಾವಾಗ ಬರುತ್ತೆ, ಇಂತಹ ಭಕ್ತಿ ಯಾವಾಗ ಬರುತ್ತೆ ಅಂದ್ರೆ ಅಪರೋಕ್ಷ ಜ್ಞಾನ ಆದ ಮೇಲೆ ಬರುವ ಭಕ್ತಿ ಅದು. ಅದನ್ನ ಟೀಕಾಕೃತ್ಪಾದರು ಅತಿ ಪರಿಪಕ್ವ ಭಕ್ತಿ ಅಂತ ಹೇಳ್ತಾರೆ. ಅದನ್ನ ಅತ್ಯರ್ಥ ಪ್ರಸಾದ ಕರ್ತಿ ಎನ್ನುವ ಮಾತನ್ನು ನಾವು ಕೇಳ್ತೇವೆ. ಅದಕ್ಕಾಗಿ ಆ ಮಾತು ಬಹಳ ಮಹತ್ವದ್ದು. ಹಾಗೆ ನಾವು ಅದನ್ನ ಸರಿಯಾಗಿ ಅರ್ಥ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಯದಾ ಗ್ರಹಗ್ರಸ್ತ ಇವ ಕ್ವಚಿದ್ಧ ಸತ್ಯಾಕ್ರಂದತೆ ಧ್ಯಾಯತಿ ವಂದತೆ ಜನಂ ಮುಹುಶ್ವಸಂ ಭಕ್ತಿ ಹರೇ ಜಗತ್ಪತೆ ನಾರಾಯಣೇತ್ಯಾತ್ಮಗತಿರ್ಗತತ್ರಪಃ. ಹೇಗೆ ಗ್ರಹಗ್ರಸ್ತ ಪಿಶಾಚಾದಿಭಿಃ ಗೃಹೀತಃ ಇವ, ಯಾವ ರೀತಿಯಾಗಿ ಯಾರಾದರೂ ಒಬ್ಬ ವ್ಯಕ್ತಿಯಲ್ಲಿ ಪಿಶಾಚ ಅದು ಬಂದು ಹಿಡ್ಕೊಂಡಾಗ ಅವರು ಹೇಗೆ ಜೋರಾಗಿ ಒದರ್ತಾರೆ, ಕಿರಿಸ್ತಾರೆ, ಹಾಗೆ ಇವನು ಕಿರಿಸ್ತಾನೆ. ಇದೆಲ್ಲ ಮಾತುಗಳು ಪ್ರಹ್ಲಾದರಾಜರಿಗೆ ಸಮನ್ವಯ ಆಗುತ್ತೆ. ಅಲ್ಲಿ ಒಂದು ಮಾತು ಹೇಳಿದ್ದಾರೆ ಪ್ರಹ್ಲಾದರಾಜರ ಬಗ್ಗೆ ಹೇಳುವಾಗ, ಕೃಷ್ಣಗ್ರಹ ಗೃಹೀತಾತ್ಮ ನವೇದ ಜಗದೀದೃಶಂ. ಪ್ರಹ್ಲಾದರಾಜರಿಗೆ ಏನಾಗಿತ್ತು ಅಂದ್ರೆ ಒಬ್ಬ ಕೃಷ್ಣ ಎನ್ನುವ ಭೂತ ಬಡ್ಕೊಂಡಿತ್ತು ಅಂತ ಹೇಳ್ತಾರೆ. ಕೃಷ್ಣ ಎನ್ನುವ ಗ್ರಹ ಅದನ್ನು ಬಡ್ಕೊಂಡಿತ್ತು ಪ್ರಹ್ಲಾದರಾಜರಿಗೆ ಅಂತ. ಯಾವಾಗ ನೋಡಿದ್ರೆ ಕೃಷ್ಣ ಬಗ್ಗೆನೇ ವಿಚಾರ ಮಾಡ್ತಾ ಇತ್ತು. ಹಾಗೆ ಹೇಳ್ತಾರೆ, ಯದಾ ಗ್ರಹದಸ್ತ ಇವದ್ಧವ ಸಸತಿ ಆಕ್ರಂದತೆ ಧ್ಯಾಯತಿ ವಂದತೆ ಜನಂ. ಎಲ್ಲೆಲ್ಲೋ ನಮಸ್ಕಾರ ಮಾಡ್ತಾನೆ, ಪುನಃ ನಮಸ್ಕಾರ ಮಾಡ್ತಾನೆ. ಪರಮಾತ್ಮ ವ್ಯಾಪಾರಾನುಸಾರಿ ವ್ಯಾಪಾರವಾನಹಂ ಅನುಸಂಧಾನವಾನ್. ಆತ್ಮಗತಿ, ದೇವರು ವ್ಯಾಪಾರವನ್ನ ನನ್ನಲ್ಲಿ ಮಾಡಿಸಿ ಅವನಿಗೆ ಅನುಗುಣವಾದ ವ್ಯಾಪಾರ ಉಳ್ಳವನಾಗಿದ್ದೇನೆ ನಾನು ಎಂಬುದಾಗಿ ತಿಳ್ಕೊಳ್ತಾನೆ, ಅನುಸಂಧಾನ ಮಾಡ್ತಾನೆ.
ಶ್ವಾಸೋಚ್ಛ್ವಾಸವನ್ನು ಮಾಡ್ತಾ ಹರೇ ಜಗತ್ಪದೇ ನಾರಾಯಣ ಎಂಬುದಾಗಿ ವಿಲಜ್ಜೋ ಭೂತ್ವ ನಾಚಿಕೆ ಇಲ್ಲದೆ ದೇವರ ನಾಮಸ್ಮರಣೆಯನ್ನು ಮಾಡ್ತಾನೆ. ಅಂತಹ ವ್ಯಕ್ತಿ ಯಾರೋ ಅವನಲ್ಲಿ ನಾವು ಭಕ್ತಿಯ ಕಾರ್ಯವನ್ನ ವಿಶೇಷವಾಗಿ ನೋಡ್ತೇವೆ. ಆತ್ಮಗತಿ ಬಹಳ ಅದ್ಭುತವಾದ ಮಾತನ್ನ ನಮಗೆ ತಿಳಿಸ್ತಾರೆ. ಯದಾ ಗ್ರಹಗ್ರಸ್ತು ಇವತ್ತು ಸ್ಥಿತಿ ಆಕ್ರಂದತೆ ಧ್ಯಾಯಿತಿ ವಂದತೆ ಜನಂ. ನಾವು ಶ್ರೀಮದ್ ಆಚಾರ್ಯರ ಬಗ್ಗೆ ಮಾತನ್ನು ಕೇಳ್ತೇವೆ. ಶ್ರೀಮದ್ ಆಚಾರ್ಯರು ಅವರು ಚಿಕ್ಕವರಿದ್ದಾಗ, ವಾಸುದೇವನಾಗಿದ್ದಾಗ ಮನೆಯಲ್ಲಿರುವಂತಹ ಸ್ತಂಭ ಅದಕ್ಕೆ ನಮಸ್ಕಾರ ಮಾಡೋರು. ನೋಡಿ, ಮನೆಯಲ್ಲಿರುವ ಸ್ತಂಭಕ್ಕೆ ನಮಸ್ಕಾರ ಮಾಡೋದು, ಗೋಡೆಗೆ ನಮಸ್ಕಾರ ಮಾಡೋದು. ಇದ್ಯಾಕೋ ಹೀಗೆ ಮಾಡ್ತಾ ಇದ್ದೀ ಅಂತ ಕೇಳಿದರೆ, ಬ್ರುವನ್ ಸ್ವವಸ್ತು ಪ್ರಣತಿಮ್ಯಧಾಮಿತಿ, ನನ್ನ ವಸ್ತು ದೇವರಲ್ಲಿದ್ದಾನೆ, ನನಗೆ ಕಾಣ್ತಾ ಇದ್ದಾನೆ, ನಾನು ನಮಸ್ಕಾರ ಮಾಡ್ತೇನೆ ಅಂತ ಹಾಗೆ ಮಾಡ್ತಾ ಇದ್ದೆ. ಈ ತರಹ ಜ್ಞಾನಿಗಳ ಆಚರಣೆಗಳಿರುತ್ತೆ ಅನ್ನೋದನ್ನು ಹೇಳ್ತಾರೆ. ಇದೆಲ್ಲ ಅಪರೋಕ್ಷ ಜ್ಞಾನಿಗಳ ಆಚರಣೆ. ನಾವು ಸರಿಯಾಗಿ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡ್ಬೇಕು, ಆ ವಿಷಯದಲ್ಲಿ ಕ್ಲಿಯರ್ ಇರಬೇಕು ನಾವು. ಹಾಗೆಂದ್ರೆ ಬೆಳಿಗ್ಗೆ ಎದ್ದು ನಾವೇನನ್ನೋ ಕಾರ್ಯಗಳನ್ನು ಮಾಡ್ತಾ ಕೂತ್ಕೊಂಡು ನಾನು ಹಾಗೆ ಮಾಡ್ತೀನಿ ಅಂತ ಸರ್ವಥಾ ತಪ್ಪು ಇರಲಿ. ಅಂತೂ ಭಕ್ತರು ಹೇಗಿರ್ತಾರೆ, ಭಕ್ತರ ಕಾರ್ಯಗಳೇನು ಅಂತ ಅವ್ರು ಗೊತ್ತಾಗಲಿಲ್ಲ ನಮಗೆ. ಆಮೇಲೆ ನಾವು ಭಕ್ತಿಯನ್ನು ಮಾಡೋಣ ದೇವರ ಮೇಲೆ ವಿಶೇಷವಾಗಿ. ನೋಡಿ, ಯದಾ ಪುಮಾನ್ ಮುಕ್ತ ಸಮಸ್ತ ಬಂಧನ ಸದ್ಭಾವ ಭಾವಾನುಗತ ಕ್ಷಯಾಕೃತಿ ನಿರ್ದಗ್ಧ ಬೀಜಾನುಷಯೋ ಮಹೀಯಸ ಭಕ್ತಿ ಪ್ರಯೋಗೇಣ ಸಮೇತ್ಯ ಧೋಕ್ಷಜಂ. ಹೇಳ್ತಾರೆ, ಗಚ್ಚತಿ ನಡೀತಾ ಇರಬೇಕಾದಾಗ, ಮಾತಾಡ್ತಾ ಇರಬೇಕಾದಾಗ, ಏನಾದರೂ ಇಚ್ಛೆ ಪಡ್ತಾ ಇರಬೇಕಾದಾಗ, ಏನೇ ಕೆಲಸಗಳನ್ನ ವ್ಯಾಪಾರಗಳನ್ನ ಮಾಡ್ತಾ ಇರಬೇಕಾದಾಗಲೂ ಕೂಡ ಯಾರು ನನ್ನ ಮೇಲೆ ಭಾವನೆಯನ್ನ, ನನ್ನ ಮೇಲೆ ಇಚ್ಛೆಯನ್ನ, ಅಪೇಕ್ಷೆಯನ್ನ ಇಟ್ಟಿರ್ತಾರೋ ಅಂಥವರು ಭಕ್ತರು ಅಂತ ಹೇಳ್ತಾರೆ. ನಾನು ನಿನ್ನೆ ಹೇಳಿದ್ದೇನೆ, ದರ್ಶನೆ ಸ್ಪರ್ಶನೆ ಮಾಪಿ ಶ್ರವಣೆ ಭಾಷಣೆ ತಥಾ. ಎಲ್ಲೇ ನೀವು ಹೋದರೂ ಕೂಡ, ಅಂಗಡಿಗೆ ಹೋಗಲಿ, ದೊಡ್ಡ ದೊಡ್ಡ ಮಾರ್ಕೆಟ್ಗೆ ಹೋಗಲಿ, ದೊಡ್ಡ ಸೀನರಿಯನ್ನು ನೋಡ್ತಾ ಇರ್ರಿ, ತೀರ್ಥಯಾತ್ರೆಗೆ ಹೋಗಲಿ, ಎಲ್ಲಿ ಹೋದರೂ ದೇವರ ಬಗ್ಗೆ ಮನಸ್ಸು ಎಳಿತಾ ಇತ್ತು ಅಂದ್ರೆ, ಅಲ್ಲಿಗೆ ದೇವರ ಕಡೆಗೆ ಮನಸ್ಸು ಹೋಗ್ತಾ ಇತ್ತು ಅಂದ್ರೆ ಅದು ಭಕ್ತಿ ಉಳ್ಳವ, ದೇವರ ಭಕ್ತಿ ಇದೆ ಅಂತ ಅರ್ಥ. ದೇವರ ಮೇಲೆ ಭಕ್ತಿ ಇದೆ ಅಂತ ಅರ್ಥ. ಒಂದು ಮಾತು ತಿಳಿಬೇಕಾದ ವಿಚಾರವೇನೆಂದ್ರೆ, ಸುಮ್ಮನೆ ಅಕಸ್ಮಾತ್ ದೇವರೇನಾದರೂ ನಮ್ಮ ಮೇಲೆ ಕೃಪೆಯನ್ನ ಮಾಡಿ, ಕರುಣೆಯನ್ನ ಮಾಡಿ ನಮ್ಮ ಜೊತೆಗೆ ಇರ್ತಾ ಇದ್ದ ಅಂದ್ರೆ ದೇವರ ಮೇಲೆ ಭಕ್ತಿ ಬರ್ತಿತ್ತಾ? ಯೋಚನೆ ಮಾಡಿ. ಸರ್ವಥಾ ಬರ್ತಿರ್ಲಿಲ್ಲ. ನಮ್ಮ ಜೊತೆಗೆ ಕೂಡಿ ಇದ್ದ, ನಮ್ಮ ಜೊತೆಗೆ ಆಟ ಮಾಡೋದು, ನಮ್ಮ ಜೊತೆಗೆ ಊಟ ಮಾಡೋದು ಮಾಡ್ತಾ ಇದ್ದ ಅಂದ್ರೆ ಇಲ್ಲ. ನಾನು ಹೇಳ್ತಾ ಇರೋದೇನೆಂದ್ರೆ, ಅವರ ಸ್ವಂತ ತಂದೆ ತಾಯಿಗೆ ಬಂದಿಲ್ಲ ಅದು. ಅವರ ಸ್ವಂತ ತಂದೆ ತಾಯಿಗೆ, ದೇವಕಿ ವಸುದೇವರಿಗೆ ಬಂದಿಲ್ಲ. ಅದಕ್ಕಾಗಿ ಅವರನ್ನ ಭಾಗವತ ಧರ್ಮದಲ್ಲಿ ಅವರು ಫೇಲ್ ಆದ್ರು, ಪಾಸ್ ಆಗಲಿಲ್ಲ ಅವರನ್ನ. ಅವಮೇನೇ ಸುತಂ ಪುತ್ರಂ, ಭಾಗವತದ ಧರ್ಮಗಳನ್ನ ಹೇಳುವಾಗ ಶುದ್ಧೇ ಭಾಗವತೆ ಧರ್ಮೆ ನಿರತೋ ಯದೃಕೋದರಃ ಅಂತ ಹೇಳುವಾಗ ದೇವಕಿ ವಸುದೇವಾದ್ಯ, ಆ ದೇವಕಿ ವಸುದೇವರು ತನ್ನ ಮಗನನ್ನ ಮಗ ಅಂತೇ ತಿಳ್ಕೊಂಡ್ರು. ಹಾಗಾಗಿ ಅವರು ಭಾಗವತ ಧರ್ಮದಲ್ಲಿ ಮತ್ತೆ ಪಾಸ್ ಆಗಲಿಲ್ಲ ಅಂತ ಹೇಳ್ತಾರೆ. ಒಂದು ವಿಚಾರ ಮಾಡಿ, ನಮಗೆ ಸರ್ವಥಾ ದೇವರ ಬಗ್ಗೆ ಜೊತೆಗೆ ಇದ್ರೆ ಬರ್ತಿರ್ಲಿಲ್ಲ, ಭಕ್ತಿ ಬರೋದಿಲ್ಲ. ಇದೇ ಸಂದರ್ಭದಲ್ಲಿ ಹೇಳ್ಬೇಕೇನು ಅಂದ್ರೆ, ದೇವರು ನಮಗೆ ಅದೃಶ್ಯನಾಗಿದ್ದಾನೆ, ಅನಂತ ಉಪಕಾರವನ್ನು ಮಾಡ್ತಾನೆ. ಹಾಗಾಗಿ ಅವನ ಮೇಲೆ ನಾವು ವಿಶೇಷವಾಗಿ ಭಕ್ತಿಯನ್ನು ಮಾಡಲೇಬೇಕು, ಮಾಡೇ ಮಾಡ್ತೀವಿ, ಮಾಡಬೇಕು. ಅದರ ಜೊತೆಗೆ
ಗುರುಗಳು ಏನಿದ್ದಾರೆ ಅವರು ನಮಗೆ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣಿಸ್ತಾ ಇರ್ತಾರೆ. ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣಿಸುವುದರ ಜೊತೆಗೆ ಅಕಸ್ಮಾತ್ ಕೆಲವೊಮ್ಮೆ ಅವರ ದೋಷಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅವರ ದೋಷಗಳು ನಮ್ಮ ಕಣ್ಣಿಗೆ ಕಾಣಿಸಿದಾಗಲೂ ಕೂಡ ನಾವು ಅವರ ಮೇಲೆ ಅದೇ ರೀತಿಯಾಗಿ ಭಕ್ತಿಯನ್ನು ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಹಾಗಾಗಿ ನಾನು ಹೇಳ್ತಾ ಇರ್ತೇನೆ, ಕದಾಚಿತ್ ದೇವರ ಮೇಲೆ ಭಕ್ತಿ ಬಂದೀತು, ಗುರುಗಳ ಮೇಲೆ ಭಕ್ತಿ ಬರಬೇಕು ಅಂತ ತುಂಬಾ ಕಷ್ಟ. ಯಾಕೆ ಅಂದ್ರೆ ಗುರುಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತಾರೆ. ಗುರುಗಳು ನಮ್ಮ ಕಣ್ಣಿಗೆ ಕಾಣಿಸ್ತಿರ್ತಾರೆ. ಕಣ್ಣಿಗೆ ಕಾಣಿಸುವ ಗುರುಗಳನ್ನು ನೋಡಿದಾಗ ಏನೋ ಕೆಲವೊಮ್ಮೆ ನಾವು ಅವರನ್ನು ನೋಡಿದಾಗ ದೃಷ್ಟಿಕೋನದಲ್ಲಿ ವ್ಯತ್ಯಾಸ ಆಗತ್ತೆ. ಆದರೂ ನಮ್ಮನ್ನ ಗುರುಗಳು ನೋಡ್ಲೇ ಇಲ್ಲ ಅಂತಾದ್ರೂ ದೇವರ ಮೇಲೆ ಕೂತ್ಕೋತೀವಿ. ನಮಗೆ ಗುರುಗಳು ಸರಿಯಾಗಿ ಮಾತಾಡಿಸ್ಲಿಲ್ಲ. ಎಷ್ಟೋ ಜನ ನನ್ನ ಹತ್ರ ಹೇಳಿದ್ದಾರೆ, ಏನ್ರಿ ಸ್ವಾಮಿಗಳ ಹತ್ರ ಹೋಗಿರ್ತೀವಿ ನಾವು, ಸ್ವಾಮಿಗಳು ಬೇರೆ ಯಾರನ್ನೋ ನೋಡ್ತಾ ನಮ್ಮನ್ನ ನೋಡಿ ಮಂತ್ರಾಕ್ಷತೆ ಕೊಟ್ಬಿಟ್ರು. ನಾನು ಹೇಳಿದೆ, ಅಲ್ಲೋ ಮಹಾರಾಯ, 5 ನಿಮಿಷ ಎದುರುಗಡೆ ನಿಲ್ಲು, ನೋಡ್ತಾರೆ. ಎಲ್ಲರನ್ನೂ ಸಮಾನವಾಗಿ ನೋಡ್ತಾ ಇದ್ದಾರೆ ಗುರುಗಳು. ನಿನಗೇನಪ್ಪಾ ಅಂದ್ರೆ ಅದು ಯಾವಾಗಲೂ ನೀನು ಹೋದ ತಕ್ಷಣ ಅವರು ನಿನ್ ಮುಂದೆ ನಿನ್ ಪಾಪ ಅಂತ ಕರೆದು ಕೂಡಿಸಿ ತಲೆ ಮೇಲೆ ಕೈ ಆಡಿಸಿ ಬೆನ್ ಮೇಲೆ ಕೈ ಆಡಿಸಿ ಚೆನ್ನಾಗಿದ್ದೀಯಾ ಕೂಸು ಮಗು ಅಂತ ಆಶೀರ್ವಾದ ಮಾಡ್ಬೇಕಾ? ಹಾಗೆ ಆಶೀರ್ವಾದ ಮಾಡಿದರೆ ಮಾತ್ರ ಅವ್ರ ಮೇಲೆ ಪ್ರೀತಿ ಮಾಡ್ಬೇಕಾ? ಹಾಗೆ ಆಶೀರ್ವಾದ ಮಾಡಿದರೆ ಮಾತ್ರ ಗುರುಗಳ ಮೇಲೆ ಭಕ್ತಿ ಮಾಡ್ಬೇಕಾ? ನಾವು ಭಕ್ತಿ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಅವರ ಅನುಗ್ರಹವನ್ನು ಮಾಡೇ ಮಾಡ್ತಾರೆ. ಇವತ್ತಿಲ್ಲ ನಾಳೆ ಅನುಗ್ರಹ ಮಾಡೇ ಮಾಡ್ತಾರೆ. ಹಾಗೆ ನಾನು ಹೇಳೋದು, ಭಕ್ತಿ ಅನ್ನೋದು ಇದು ಯು ಕಾಂಟ್ ಬೈ ದ ಭಕ್ತಿ. ಜಸ್ಟ್ ನಾನು ಹೇಳೋದೇನೆಂದ್ರೆ, ಭಕ್ತಿಯನ್ನ ಕೊಂಡ್ಕೊಳ್ಳಿಕ್ ಬರೋದಿಲ್ಲ. ನೀವು ಎಷ್ಟಾದ್ರೂ ಹಣ ಹಾಕಿ ಕೊಂಡ್ಕೊಳ್ಳಿಕ್ ಬರೋದಿಲ್ಲ. ಅದನ್ನ ಆ ಭಕ್ತಿಯನ್ನ ನಾವು ಸ್ವಾಭಾವಿಕವಾಗಿ ಪಡಿಬೇಕು, ಅದನ್ನು ಬೆಳೆಸ್ಕೋಬೇಕು. ಅದೊಂದು ವಿಶಿಷ್ಟವಾಗಿರುವಂತಹ ಗುಣ. ಹಾಗಾಗಿ ಹೇಳ್ತಾರೆ, ಯಾರು ಈ ರೀತಿಯಾಗಿ ಭಕ್ತಿಯನ್ನ ಮಾಡ್ತಾರೋ, ಉತ್ಕೃಷ್ಟವಾದ ಭಕ್ತಿಯನ್ನ ಮಾಡ್ತಾರೋ, ನಮಗೆ ಬಾಹೇಂದ್ರಿಯಕ್ಕೆ ಅಗೋಚರನಾದ ಶ್ರೀಹರಿಯನ್ನ, ಬಿಂಬರೂಪಿಯಾದ ಭಗವಂತನ ದರ್ಶನವನ್ನ ಮಾಡಿಕೊಂಡು ಆಗಲೇ ಅವರು ಮುಕ್ತ ಸಮಸ್ತ ಬಂಧನೋ ಭವತಿ, ಜೀವನ್ಮುಕ್ತರಾಗ್ತಾರೆ. ಅರ್ಥಾತ್ ಅಪರೋಕ್ಷ ಜ್ಞಾನವನ್ನ ಅವರು ಪಡೀತಾರೆ. ಅದಕ್ಕಾಗಿ ಭಕ್ತಿಯನ್ನ ಬಿಡಬೇಡಿ, ಭಕ್ತಿಯನ್ನ ಮಾಡಿ ಎಂಬುದಾಗಿ ಹೇಳ್ತಾರೆ. ತದಶ್ಮಸಾರಂ ಹೃದಯಂ ಬತೇದಂ ಯದೃಶ್ಯಮಾಣೈ ಹರಿನಾಮಧೇಯೈಃ ನ ವಿಕ್ರಿಯೇಥಾತ ಮುಖೇ ವಿಕಾರಃ ನೇತ್ರೇ ಜಲಂ ಗಾತ್ತರುಹೇಷು ಹರ್ಷಃ. ಯಾರಿಗೆ ಭಕ್ತಿ ಇಲ್ಲ ಅವರನ್ನು ಬೈತಾ ಇದ್ದಾರೆ. ಭಗವಂತನ ಮಹಿಮೆಯನ್ನ ಕೇಳಿದಾಗ, ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕಾದಾಗ ಯಾರ ಹೃದಯ ಕರಗೋದಿಲ್ಲ, ಯಾರ ಮುಖದಲ್ಲಿ ವಿಕಾರವಾಗೋದಿಲ್ಲ, ಯಾರ ಕಣ್ಣಲ್ಲಿ ನೀರು ಬರೋದಿಲ್ಲ, ಯಾರ ಮೈ ಮೇಲೆ ಆ ಗಾತ್ರ ರುಹೇಶು ಹರ್ಷಃ ರೋಮಾಂಚನವಾಗೋದಿಲ್ಲ, ಅಂಥವರ ಹೃದಯ, ಅಂಥವರ ಮನಸ್ಸು ಅದು ಮನಸ್ಸೇ, ಅದು ಮನಸ್ಸನ್ಬೇಕೆ ತದಶ್ಮಸಾರಂ, ಅದು ಕಲ್ಲು ಅಂತ ಬೈತಾ ಇದ್ದ. ತದಶ್ಮಸಾರಂ ಕಲ್ಲು. ಹೃದಯಂ ಬತೇದಂ ಯದೃಶ್ಯಮಾಣೇ ಹರಿನಾಮಧೇಯೈಃ ನ ವಿಕ್ರಿಯೇಥಾತ ಮುಖೇ ವಿಕಾರಃ ನೇತ್ರೇ ಜಲಂ ಗಾತ್ರರುಹೇಷು ಹರ್ಷಃ. ದೇವರ ಮಹಿಮೆಯನ್ನು ಕೇಳಿದ್ರೆ ಅಷ್ಟು ಮುಖದಲ್ಲಿ ಆನಂದವಾಗಬೇಕು, ಕಣ್ಣಲ್ಲಿ ನೀರು ಬರಬೇಕು. ಗಾತ್ರರುಹೇಷು ಹರ್ಷಃ, ಅದೆಲ್ಲ ಆಗಬೇಕು ಅಂತ ಹೇಳಿ ಭಕ್ತಿಯ ಮಹಿಮೆಯನ್ನ, ಭಕ್ತಿಯ ಕಾರ್ಯವನ್ನ ನಮಗೆ ತಿಳಿಸಿಕೊಡ್ತಾರೆ. ಇಲ್ಲಿಗೆ ಇವತ್ತಿನ ಒಂದು ಕಥಾಭಾಗವನ್ನು ಮುಕ್ತಾಯ ಮಾಡೋಣ. ನಾಳೆ ಮುಂದಿನ ವಿಚಾರವನ್ನ ನಾಳಿನ ದಿವಸ ತಿಳ್ಕೊಳ್ಳೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮುಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರಃ ಸದಾ
ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.